ಜಗಕ್ಕೆಲ್ಲ ನಾನೇ ಕುಂದಾರ ಕಪ್ಪೆ ತಕ್ಕಡಿಲಿ ಹಾಕ್ದ ಹಾಗೆ MES BRS ಕಾಲೇಜ್ ಜರಿ ರೀಚ್ ಮಾಡೋ ಅಷ್ಟರಲ್ಲಿ ನಿಮ್ಗೆ ಹೆಚ್ಚು ಕಮ್ಮಿ ಅಂದ್ರೆ ಕಾಲ ಒಂದು 20 ರಿಂದ 30 ಲೀಚ್ ಕಳ್ಕೊಂಡಿರುತ್ತೆ ಮೈ ಮೇಲೆ. ಇಡೀ ಎಂಟೈರ್ ವರ್ಷದಲ್ಲಿ ಈ ಕಪ್ಪೆಗಳು ಬರೀ 2 ರಿಂದ 3 ತಿಂಗಳು ಅಷ್ಟೇ ಇದ್ರ ಆಕ್ಟಿವಿಟಿ. ಇನ್ನೊಂದು ಅವ್ರು ಹೇಳಿದೇನಂದ್ರೆ ಈ ಕಪ್ಪೆ ನಿಂತ್ಕೊಳ್ಳುತ್ತೆ ಮನುಷ್ಯರ ತರ ಅಂತ. ಮೇಟಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಈ ಫೀಮೇಲ್ ಹತ್ರ ಬಂದಾಗ ಮೇಲು ನಿಂತ್ಕೊಳ್ಳುತ್ತೆ ಲೈಕ್ ಮನುಷ್ಯರ ತರ, ಫೀಮೇಲ್ ನಿಂತ್ಕೊಳ್ಳುತ್ತೆ. ಫೀಮೇಲ್ ಬ್ಯಾಕ್ ಮೇಲೆ ಸ್ಪರ್ಮ್ ನ ರಿಲೀಸ್ ಮಾಡಿರುತ್ತೆ. ಅದಕ್ಕೆ ಎಕ್ಸ್ಟರ್ನಲ್ ರಿಪ್ರೊಡಕ್ಷನ್ ಅಂತ ಹೇಳ್ತಾರೆ. ನಮ್ಮ ಕ್ಯಾಮ್ರಾಗೆ ರಿಕ್ವೈರ್ಡ್ ಲೈಟ್ ಎಷ್ಟು ಬೇಕು ಅದನ್ನ ಸ್ಲೋ ಆಗಿ ಅದಕ್ಕೆ ಅಭ್ಯಾಸ ಮಾಡಿಸಿ ಅದಕ್ಕೆ ಓಕೆ ಅವಾಗ ನಾವು ಅದಕ್ಕೆ ಫಿಲ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗಾಗಿ ಏನಕ್ಕೆ 6 ನಿಮಿಷದ ವಿಡಿಯೋಗೆ 6 ವರ್ಷ ತಗೊಂಡ್ರಿ ಅಂತಂದ್ರೆ ಇದಕ್ಕೇನೆ. ಅದಾದ್ಮೇಲೆ ದಾದಾ ಸಾಹೇಬ್ ಪಾಲ್ಕೆಗೆ ಅಪ್ಲೈ ಮಾಡಿದ್ವಿ. ಸೊ ಅದು ವಿನ್ ಆಯ್ತು. ಇದು ಗ್ರೀನ್ ಆಸ್ಕರ್ಗೆ ಅಪ್ಲೈ ಮಾಡಬೇಕು ಅಂತ ನಾವು ಫೈನಲಿಸ್ಟ್ ಆಗಿದ್ವಿ. ದ ಫೈನಲ್ ವಿನ್ನರ್ ಇಸ್ ಕಪ್ಪೆರಾಗ ಅಂದ್ಬಿಟ್ರು. ಚಾಡ್ಬಿಟ್ವಿ ಅಂದ್ರೆ ಮಧ್ಯಾಹ್ನ ಹೇಳೋ ಅಷ್ಟರಲ್ಲಿ ಆಲ್ರೆಡಿ CM ಎಲ್ಲ ಟ್ವೀಟ್ ಮಾಡ್ಬಿಟ್ಟಿದ್ದಾರೆ. ಕಪ್ಪೆರಾಗಕ್ಕೆ ಹೆಂಗ್ ಬಂದ್ರಿ? ಸೊ ಕಪ್ಪೆರಾಗ ಹಿಂಗೆ ಯಾವುದೋ ಒಂದು ಅಸೈನ್ಮೆಂಟ್ ಮೇಲೆ ಹೊಸ ಸೀಕ್ವೆನ್ಸ್ಗಳು ಬೇಕಿತ್ತು, ಸ್ಟೋರಿ ಬೇಕಿತ್ತು. ಸೊ ಹೀಗೆ ವೆಸ್ಟರ್ನ್ ಘಾಟಲ್ಲಿ ಹಿಂಗೆ ಓಡಾಡ್ತಾ ಇದ್ದೆ. ಅಂದರೆ ಕ್ಯಾಮ್ರಾ ಎತ್ಕೊಂಡು ಮಳೆ ಟೈಮಲ್ಲಿ ಅಲ್ಲೆಲ್ಲ ಮಳೆ ಟೈಮಲ್ಲಿ ಚೆನ್ನಾಗಿರೋ ಜಾಗ ಎಲ್ಲ. ಸೊ ಹಿಂಗೆ 2016 ನಾನು ಹೀಗೆ ಓಡಾಡಬೇಕಾದ್ರೆ ಹಿಂಗೆ ತುಂಬ ಮಳೆ. ನಾನು ಆ್ಯಕ್ಚುಲಿ ಕಾಫಿ ಟೀ ಕುಡಿಯೋನೇ ಅಲ್ಲ, ನಂಗೆ ಅಭ್ಯಾಸನೇ ಇಲ್ಲ. ಏನೋ ಆ ಮಳೆ ಆ ಕ್ಲೈಮೇಟ್ ನೋಡಿ ಏನೋ ಒಂದು ಬಿಸಿ ಕುಡಿಯೋಣ ಟೀನೋ ಕಾಫಿನೋ ಅಂತಂದಾಗ ಅಲ್ಲೊಂದು ಸಣ್ಣ ಒಂದು ಟೀ ಶಾಪ್ ಇತ್ತು. ಸೊ ಗಾಡಿ ನಿಲ್ಲಿಸ್ಬಿಟ್ಟು ಆ ಶಾಪ್ ಒಳಗೆ ಹೋದೆ. ಅಲ್ಲಿ ಹೋದಾಗ ಹೀಗೆ ಒಬ್ಬರು ಗಿರೀಶ್ ಅಂತ ಒಬ್ರು ಕೂತ್ಕೊಂಡಿದ್ರು. ಅವ್ರು ಕ್ಯಾಮ್ರಾ ನೋಡ್ಬಿಟ್ಟು ಬಂದು ಮಾತಾಡ್ಸೋಣ ನನ್ನ. ಏನು ನೀವು ಫೋಟೋಗ್ರಾಫರ್ ಅದು ಇದು ಅಂತ. ಫೋಟೋಗ್ರಾಫರು, ಫಿಲ್ಮ್ ಮೇಕಿಂಗು ಈ ಥರ ಎಲ್ಲ ಅಂತ ಹೇಳಿದೆ ಅವ್ರಿಗೆ. ಆವಾಗ ಅವರು ನಿಮಗೆ ಕಪ್ಪೆಗಳ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳೋರು. ಅಂದರೆ ಯಾವ್ದಾದ್ರು ಓಕೆ ನಮಗೆ ಒಂದು ಹೊಸ ಸ್ಟೋರೀಸ್ ಈ ಥರ ಹುಡುಕ್ತಾ ಇದ್ದೀನಿ ನಾನು, ವೈಲ್ಡ್ ಲೈಫು ಈ ಥರ ಎಲ್ಲ ಅಂದಾಗ 2014 ಅಷ್ಟೇ ಒಂದು ಡಿಸ್ಕವರ್ ಆಗಿರೋ ಒಂದು ಫ್ರಾಗ್ ಇದೆ. ಅಂದರೆ 2 ವರ್ಷ ಮುಂಚೆ ಅಷ್ಟೇ ಇದನ್ನು ಡಿಸ್ಕವರ್ ಆಗಿರೋದು. ಅಂದರೆ ಇಲ್ಲಿವರೆಗೂ ಯಾರೂ ಅದನ್ನು ಇದೇ ಮಾಡಿರಲಿಲ್ಲ. ಇಂಟ್ರೆಸ್ಟ್ ಇದೆಯಾ ನಿಮಗೆ ಅಂತ. ವೈ ನಾಟ್ ಅಂದರೆ ಅವಾಗ ಆ್ಯಸ್ ಎ ಫಿಲ್ಮ್ ಮೇಕರ್ ಏನಂದರೆ ನಮಗೆ ಹೊಸ ಡಿಸ್ಕವರ್ ಆಗಿರೋದು, ಅದು ಯಾರು ಫೋಟೋಗ್ರಾಫ್ ಮಾಡದೇ ಇರೋದು ಅಂತಂದರೆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ಲ. ವೈ ನಾಟ್ ಹೋಗೋಣ ಅಂತ ಹೇಳೋಕ್ಕೆ ಇಲ್ಲ, ಬಟ್ ಇದು ನೈಟ್ ಫ್ರಾಗ್, ಇದು ನೈಟಲ್ಲಿ ಮಾತ್ರ ಇದು ಆ್ಯಕ್ಟಿವ್ ಇರೋವಂಥದ್ದು, ನೀವು ಸಂಜೆ ಸಿಗ್ತೀರ ವಾಪಸ್ ನನಗೆ ಅಂತ. ಆಯಿತು ಸಿಗೋಣ ಅಂತ ಹೇಳಿ ಒಂದು 7 ಗಂಟೆಗೆ ಬನ್ನಿ ಅಂತ ಅಂದರು ಅವರು ಗಿರೀಶ್ ಬಂದ್ಬಿಟ್ಟು ಗಿರೀಶ್ ಜನ್ನೆ ಅಂತ ಅವ್ರ ಹೆಸರು. ಅವರಲ್ಲೇ ವೆಸ್ಟರ್ನ್ ಘಾಟಲ್ಲಿರೋ ಲೋಕಲೈಟ್ ರಿಸರ್ಚರ್ ಅವರು. ಈ ಆಂಪಿಬಿಯನ್ಸ್ ಬಗ್ಗೆ, ಈ ಮರ ಗಿಡಗಳ ಬಗ್ಗೆ ರಿಸರ್ಚ್ ಮಾಡ್ತಾಯಿರ್ತಾರೆ. ಒಂಥರ ಸೈಂಟಿಸ್ಟ್ ಅಂತ ಹೇಳ್ಬೋದು. ಸೊ ಅವ್ರು ನಂಗೆ ಒಂದು 7 ಗಂಟೆಗೆ ಬನ್ನಿ, ಬಟ್ ಎಲ್ಲ ಒಂದು ಗಮ್ ಬೂಟ್ಸು, ರೈನ್ ಜಾಕೆಟು, ಟಾರ್ಚ್ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳೋರು. ಸೊ ನಾನೆಲ್ಲ ಪ್ರಿಪೇರ್ ಆಗಿ ಹೋದೆ. ಅವರು ಸರಿ ಬನ್ನಿ ಹೋಗೋಣ ಅಂತೇಳಿ ರಾತ್ರಿ ಒಂದು 7 ಗಂಟೆಗೆ ಕಾಡೊಳಗೆ ಇಳಿದ್ವಿ. ಮಳೆಗಾಲ ಫುಲ್ ಮಳೆಗಾಲ ಸುರಿತಾ ಇದೆ, ಮಳೆ ಸುರಿತಾನೆ ಇದೆ. ಅದಕ್ಕೆ ರೈನ್ ಕೋಟ್ ಎಲ್ಲ ಹಾಕೊಂಡು ಹೋಗಿದ್ದು. ಸೊ ನೀವೇನು ಮಾಡಿ ಕಾಡಿಂದ ಸ್ಟೀಮ್ನ ರೀಚ್ ಮಾಡಬೇಕು, ಅದು ಜರಿನ. ಸೊ ಜರಿ ರೀಚ್ ಮಾಡೋ ಅಷ್ಟರಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಅಂದರೆ ಕಾಲ ಒಂದು 20 ರಿಂದ 30 ಲೀಚ್ ಕಳ್ಕೊಂಡಿರುತ್ತೆ ಮೈ ಮೇಲೆ, ಇಂಬ್ಳಗಳು. ಸೊ ನೀವು ಅಲ್ಲಿ ರೀಚ್ ಆದಾಗ ಎಷ್ಟೊಂದು ಏನಾದ್ರು ಒಂದು 30-40 ಬೇರೆ ಸ್ಪೀಷೀಸ್ಗಳು ಇರುತ್ತೆ. ಅಂದರೆ ಬೇರೆ ಬೇರೆ ಕಪ್ಪೆಗಳು, ಸೌಂಡ್ಗಳು ಸಿಕ್ಕಾಪಟ್ಟೆ. ಅಂದರೆ ಆ್ಯಕ್ಚುಲಿ ಸೈಲೆಂಟಾಗಿರೋಲ್ಲ ಕಾಡು. ಸ್ಟ್ರೀಮ್ ಅರಿಯೋ ಸೌಂಡ್ ಇರುತ್ತೆ, ಸಿಕ್ಕಾಡ ಅಂತ ಇರುತ್ತೆ ಅದು ಸೌಂಡ್ ಇರುತ್ತೆ, ಮತ್ತು ಈ ಬೇರೆ ಕಪ್ಪೆಗಳು ವಟ ಕಿಡಿಸ್ತಾನೆ ಇರುತ್ತೆ. ಸೊ ಇವರು ಹೋಗಿ ಕೇಳಿಸ್ತಾ ಇದೆಯಾ ಈ ಕಪ್ಪೆ ಇಲ್ಲೇ ಇದೆ ಅಂತನವರು. ನನಗೆ ಎಲ್ಲನೂ ಕೇಳಿಸ್ತಾ ಇದೆ, ಇದು ಯಾರಿದೋ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಬಂತು ನೋಡಿ ಪ್ರಶಾಂತ್ ನೋಡಿ ಲೆಫ್ಟಲ್ಲಿ ಬರ್ತದೆ ಟಾರ್ಚ್ ಹಾಕೋರು ಇಲ್ಲ ಸಿಗ್ತಾ ಇರಲಿಲ್ಲ. ಹಿಂಗೆ ಸೊ ನನಗೆ ಏನಂತಂದರೆ ಈ ಕಪ್ಪೆಗಳು ಎವ್ರಿ ಸ್ಪೀಷೀಸ್ಗೂ ಅದರದ್ದೇ ಅದು ಯೂನಿಕ್ ಕಾಲ್ ಇರುತ್ತೆ, ಪ್ಯಾಟರ್ನ್ ಸೌಂಡ್ ಇರುತ್ತೆ. ಈ ಪಕ್ಷಿಗಳಿಗೆ ಒಂದಕ್ಕಿಂತ ಒಂದು ಪಕ್ಷಿಗಳು ಒಂದೊಂದೇ ಅದರದ್ದೇ ಕೂಗಿರುತ್ತಲ್ವ. ಈಗ ನವಿಲೆ ಒಂಥರ ಕೂಗುತ್ತೆ, ಕೋಗಿಲೆಗಳು ಒಂಥರ ಕೂಗುತ್ತೆ, ಕಾಗೆಗಳು ಒಂಥರ ಕೂಗುತ್ತೆ. ಅದೇ ಥರ ಕಪ್ಪೆಗಳಲ್ಲೂ ಪ್ರತಿಯೊಂದು ಕಪ್ಪೆಗಳು ಅದರದ್ದೇ ಆದ ಒಂದು ಸೌಂಡ್, ಅದರದ್ದೇ ಒಂದು ಪ್ಯಾಟರ್ನ್ ಇರುತ್ತೆ. ಎಲ್ಲ ಕಪ್ಪೆಗಳು ಒಂದೇ ಥರ ಕೂಗಲ್ಲ. ಬಟ್ ಜನರಲ್ ಆಗಿ ಜನ ಕೇಳಿಸ್ಕೊಂಡಾಗ ಎಲ್ಲ ಒಂದೇ ಥರ ಕೇಳಿಸ್ತಾ ಇರುತ್ತೆ. ಬಟ್ ಇವರು ನನಗೆ ಪರ್ಸ್ನಲಿ 4 ದಿನ ಟೈಮ್ 4 ದಿನ ಆಯಿತು ನನಗೆ ಈ ಕಪ್ಪೆ ಸೌಂಡ್ ಅರ್ಥ ಮಾಡ್ಕೊಳಕ್ಕೆ. ಸೊ ನಮ್ದು ಹೆಂಗಿರ್ತದೆ ಅಂದರೆ ದಿನ ರಾತ್ರಿ 7 ಗಂಟೆಗೆ ಹೋಗೋದು, ಬೆಳಗಿನ ಜಾವ 4 ಗಂಟೆ 5 ಗಂಟೆವರೆಗೂ ಅಂದರೆ ಸ್ಟ್ರೀಮಲ್ಲಿ ಅಪ್ ಸ್ಟ್ರೀಮು ಡೌನ್ ಸ್ಟ್ರೀಮು ಓಡಾಡೋದು, ಹುಡುಕೋದು ಈ ಕಪ್ಪೆನ. ಸಿಗ್ತಾನೆ ಇರಲಿಲ್ಲ. ಯಾಕಂದರೆ ಇದು ಇಡೀ ಎಂಟೈರ್ ವರ್ಷದಲ್ಲಿ ಈ ಕಪ್ಪೆಗಳು ಬರೀ 2 ರಿಂದ 3 ತಿಂಗಳು ಅಷ್ಟೇ ಇದ್ರ ಆ್ಯಕ್ಟಿವಿಟಿ. ಆಮೇಲೆ ಅದಾದಮೇಲೆ ಆ ಕಪ್ಪೆಗಳು ಸಿಗೋದೇ ಇಲ್ಲ. ಎಲ್ಲಿ ಹೋಗ್ತವೆ? ಅದೆಲ್ಲ ಹೈಬರ್ನೇಟ್ ಆಗ್ಬಿಡ್ತವೆ. ಅಂದರೆ ಇದ್ರದ್ದು ಬ್ರೀಡಿಂಗ್ ಬಿಹೇವಿಯರು, ಅಂದರೆ ಬ್ರೀಡಿಂಗ್ ಬಂದ್ಬಿಟ್ಟು ಈ ಟೈಮಲ್ಲಿ ಆಗಿರುತ್ತೆ 2-3 ತಿಂಗಳು. ಆಮೇಲೆ ಇಲ್ಲಿ ಹೋಗ್ತವೆ, ಅಡ್ಕೊಂಡ್ಬಿಡ್ತವೆ. ಇಲ್ಲ ಅಲ್ಲೇ ಇರುತ್ತೆ. ಅಂದರೆ ಈ ಸ್ಟ್ರೀಮು ಈ ಹೋಲ್ಸ್ಗಳೆಲ್ಲ ಇರುತ್ತಲ್ಲ ಅದ್ರೊಳಗೆಲ್ಲ ಹೋಗ್ಬಿಟ್ಟು ಹೈಬರ್ನೇಟ್ ಆಗ್ಬಿಡ್ತವೆ ಅದೆಲ್ಲ. ಸೊ ನಮಗೆ ಬಟ್ ಏನಾಗುತ್ತೆ ಈ ಕಪ್ಪೆಗಳಂದರೆ ಮೇಲ್ ಫ್ರಾಗ್ಸ್ ಮಾತ್ರ ಕಾಲ್ ಕೊಡ್ತಾ ಇರುತ್ತೆ, ಫೀಮೇಲ್ಸ್ ಕಾಲ್ ಕೊಡಲ್ಲ. ಹೆಣ್ಮಕ್ಳು ಕೂಗಲ್ಲ. ಗಂಡು ಮಕ್ಕಳು ಮಾತ್ರ ಕೂಗೋದು.
ಸೊ ಬಟ್ ಈ ಫೀಮೇಲು ಮೇಲ್ಸ್ ಕಾಲ್ಸ್ನ ಕೇಳಿಸ್ಕೊಂಡು ಮೇಲ್ನ ಚೂಸ್ ಮಾಡುತ್ತೆ. ಹಾಂ ಹಾಂ, ಬಟ್ ಏನಂತಂದರೆ ಈ ಆ್ಯಂಪಿಬಿಯನ್ಸಲ್ಲೇ ಅಂದರೆ ಎಂಟೈ ಫ್ರಾಗ್ ಇದರಲ್ಲೇ ಮೇಟಿಂಗ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಹಾಂ ಫೀಮೇಲ್ ಆಲ್ರೆಡಿ ಬೈ ನ್ಯಾಚುರಲಾಗೆ ಎಗ್ಸ್ ಡೆವಲಪ್ ಆಗಿರುತ್ತೆ ಸ್ಟಮಕ್ಕಲ್ಲಿ. ಹಿಂಗೆ ಅದೇನು ಇಂಟರ್ಕೋರ್ಸ್ ಏನಿಲ್ಲ ಅವಕ್ಕೆ? ಇಲ್ಲ, ಆದರೆ ಮೇಲ್ ಪಾರ್ಟ್ನರ್ ಬೇಕು ಎಗ್ಸ್ನ ಲೇ ಮಾಡೋಕ್ಕೆ. ಹಾಂ ಹಾಂ ಸೊ ಹಂಗಾಗಿ ಇದಕ್ಕೆ ಮೇಲ್ನ ಹುಡುಕಬೇಕು. ಬಟ್ ಏನಂತಂದರೆ ಈ ಫೀಮೇಲ್ಸ್ ಕಾಲ್ಸ್ ಕೊಡೋದಿಲ್ಲ. ಸೊ ಮೇಲ್ಸ್ ಮಾತ್ರ ಕಾಲ್ಸ್ ಕೊಡ್ತಾ ಇರುತ್ತೆ. ಸೊ ನಮಗೆ ಮೇಲ್ಸ್ ಫ್ರಾಗ್ನ ಹುಡುಕೋದು ಸ್ವಲ್ಪ ಈಸಿ, ಯಾಕಂದರೆ ಸೌಂಡ್ ಮಾಡ್ಕೊಂಡು ನಾನು ಟಾರ್ಚ್ ಬಿಟ್ಕೊಂಡು ಓಕೆ ಇಲ್ಲಿದೆ ಅಂತ. ಯಾಕಂದರೆ ಇದು ಇರೋದೇ 3 ಇಂಚ್ ಅಷ್ಟೇ ಈ ಕಪ್ಪೆ. ನಿಮಗೆ ಒಂದು ದೊಡ್ಡ ಕಾಡಲ್ಲಿ ಅದೊಂದು ದೊಡ್ಡ ಜರೀಲಿ 3 ಇಂಚ್ ಕಪ್ಪೆ ಹಿಡೋದು ತುಂಬ ಕಷ್ಟ. ಅಂದರೆ ತುಂಬ ಕೆಮೋಫ್ಲೇಜ್ ಆಗಿರುತ್ತೆ, ಅದು ನೀರಲ್ಲಿ ಇರುತ್ತೆ, ಗೊತ್ತೇ ಇಲ್ಲ ನಮಗೆ. ಸೊ ಎಲ್ಲ ಕಾಲ್ ಬರುತ್ತೆ, ಟಾರ್ಚ್ ಹಾಕ್ತೀವಿ, ಎಲ್ಲೂ ಕಾಣೋದೇ ಇಲ್ಲ. ಸೊ ಅದಕ್ಕೆ ತುಂಬ ಎಕ್ಸ್ಪರ್ಟೈಸ್ ಆಗಬೇಕು. ಹೋಗ್ತಾ 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 ನಮಗೆ ಒಂದು 5 ದಿವಸ ಆದಮೇಲೆ ಮೇಲ್ ಫ್ರಾಗ್ಸ್ನ ಕನ್ನಡಿಗೆ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸ್ಪಾಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಾ ಹೋಯಿತು. ಫೀಮೇಲ್ಸ್ ಅಂತೂ ಹುಡ್ಕೋಕ್ಕೆ ಆಗ್ತಾ ಇರಲಿಲ್ಲ. 5 ದಿನ ಆಯಿತು, 6 ದಿನ ಆಯಿತು, 7 ದಿನ ಆಯಿತು. ದಿನ ರಾತ್ರಿ ಹೋಗೋದು, ಬೆಳಗಿನ ಜಾವ ಒಂದು 4 ಗಂಟೆವರೆಗೆ ಹುಡ್ಕೋದು, ನಮಗೆ ಏನು ಇಲ್ದಿರ ವಾಪಸ್ ಬರೋದು. ಬೆಳಗ್ಗೆ ಒಂದು ಮಲ್ಕೊಳ್ಳೋದು. ತಿರ್ಗಿ ಸಂಜೆ ಅದು ಫೋನ್ ಇಲ್ಲ ಅಲ್ಲಿ, ಅಂದರೆ ನೆಟ್ವರ್ಕ್ ಇರೋಲ್ಲ. ಊರು ಕಾಳ್ಮಂಜಿ ಅಂತ ಊರು, ಅಲ್ಲಿ ಬರೀ 3 ಮನೆ 4 ಮನೆ ಅಷ್ಟೇ ಇರೋದು ಆ ಊರಲ್ಲಿ. ಅವರಂದ್ರೆ ನೆಟ್ವರ್ಕೇ ಇಲ್ಲ. ಸೊ ಏನು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಸರ್ಕಲ್ ಇತ್ತು ಅಲ್ಲಿ, ನಾನು ಇಷ್ಟು ಗಂಟೆಗೆ ಬರ್ತೀನಿ, ನೀವು ಇಷ್ಟು ಗಂಟೆಗೆ ಬನ್ನಿ, ಇಲ್ಲಿಂದ ಹೋಗೋಣ ಅಂತ. ಅವ್ರು ಬರ್ತಾರೆ ಅಂದರೆ ನಾನು ಕಾಯೋದು, ಅಥವಾ ನಾನು ಬರ್ತಾನೆ ಅವ್ರು ಕಾಯೋದು. ನೋ ಫೋನ್ ಕಮ್ಯುನಿಕೇಷನ್. ಅಲ್ಲಿ ಬಂದಾಗ ಅವ್ರ ಜೊತೆ ಇಬ್ಬರು ಹೋಗೋದು, ಇದೇ ನಮ್ಮದು ಹಾಕೋದು. ಸೊ ಕೊನೆಗೆ 9 ದಿನ ಆಯಿತು, ಫೀಮೇಲ್ ಸಿಕ್ಕಲೇ ಇಲ್ಲ. ಅವ್ರಿಗೆ ನಾನು ಕೇಳಿದೆ, ಗಿರೀಶ್ ನಿಜವಾಗ್ಲೂ ಈ ಕಪ್ಪೆ ಇದೆಯಾ ಅಥವಾ ಸುಮ್ಮನೆ ನೀವೇನೋ ಹೇಳ್ತಾ ಇದ್ದೀರಾ ಅಂತ. ಯಾಕೆಂದ್ರೆ ನನಗೆ ಏನಕ್ಕೆ ಎಕ್ಸೈಟ್ ಆಗೋದು, ಒಂದು ನ್ಯೂ ಡಿಸ್ಕವರು, ಇನ್ನೊಂದು ಅವ್ರು ಹೇಳಿದ್ದೇನೆಂದರೆ ಈ ಕಪ್ಪೆ ನಿಂತ್ಕೊಂಡುತ್ತೆ ಮನುಷ್ಯರ ಥರ ಅಂತ. ಸೊ ಈ ಎಕ್ಸೈಟ್ಮೆಂಟಲ್ಲಿ ನಾನು ಅವ್ರ ಜೊತೆ ಹುಡುಕ್ತಾ ಇದ್ದೆ ಅದನ್ನು. ಸೊ ಅವಾಗ ಕೊನೆಗೆ 10th ಡೇ ನಮಗೆ ಫೀಮೇಲು ರಾತ್ರಿ 8 ಗಂಟೆಗೆ ಸ್ಪಾಟ್ ಆಯಿತು. ಜಸ್ಟ್ ಒಂದು 5 ಅಡಿ ಡಿಸ್ಟೆನ್ಸಲ್ಲಿ ಅಷ್ಟೇ. ಮೇಲ್ ಫ್ರಾಗ್ ಇಲ್ಲಿದೆ, ಕಾಲ್ ಕೊಡ್ತಾ ಇದೆ. 5 ಅಡಿ ಡಿಸ್ಟೆನ್ಸಲ್ಲಿ ಫೀಮೇಲ್ ಕಾಣಿಸ್ಕೊಂಡು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಕಾಲ್ ಕೊಡೋಲ್ಲ. ನೀವು ನೋಡ್ತಾ ಇದ್ರೆ ಅಬ್ಸರ್ವ್ ಮಾಡ್ತಾ ಇದ್ರೆ ಕಾಲೇ ಕೊಡೋಲ್ಲ, ಇದು ಕೂಗ್ತಿರುತ್ತೆ, ಸುಮ್ಮನೆ ಇರುತ್ತೆ. ಕರೆಕ್ಟು. ಆವಾಗ ಅವ್ರು ಹೇಳೋದು ಇಲ್ಲ, ಇದು ಫೀಮೇಲೇ ಇದು ಅಂತ. ಸರಿ ನೋಡೋಣ ಅಂತ 8 ಗಂಟೆ ಆಯಿತು. ಆ ಫೀಮೇಲ್ ಮೇಲ್ ಹತ್ರ ಬರೋಕ್ಕೆ ಬೆಳಗಿನ ಜಾವ 4 ಗಂಟೆ ಆಗಿತ್ತು. 5 ಅಡಿಗೆ ಅಷ್ಟು ತುಂಬ ಸ್ಲೋ ಅಪ್ರೋಚು ಈ ಆ್ಯಂಪಿಬಿಯನ್ಸು. ಅದು ಹತ್ರ ಬರೋ ಅಷ್ಟರಲ್ಲಿ ಅಷ್ಟು ಟೈಮು, ಅಂದರೆ ನಿಮ್ಮ ಪೇಷನ್ಸ್ನ ನೆಕ್ಸ್ಟ್ ಲೆವೆಲ್ ಟೆಸ್ಟ್ ಮಾಡಿಬಿಡುತ್ತೆ. ಸೊ ನಾವು ಡೈರೆಕ್ಟಾಗಿ ಟಾರ್ಚ್ ಬಿಡೋಕ್ಕಾಗಲ್ಲ. ಎವ್ರಿ ಹಾಫ್ ಅನ್ನ ಟಾರ್ಚ್ ಬಿಡೋದು. ಎಲ್ಲ ನೀವು ಕಪ್ಪೆ ಇಲ್ಲಿದೆ ಅಂದರೆ ಇಲ್ಲಿ ಟಾರ್ಚ್ ಬಿಡಬೇಕು, ಅದು ಬೀಮಲ್ಲಿ ನೋಡ್ಬೇಕು ಅಷ್ಟೇ ನೀವು. ಅದರ ರಿಫ್ಲೆಕ್ಷನ್ ನೋಡ್ಬೇಕು, ಡೈರೆಕ್ಟಾಗಿ ಅದ್ರ ಮೇಲೆ ಬಿಡಂಗಿಲ್ಲ, ಸ್ಪಾಟ್ನ ಅದ್ರ ಮೇಲೆ ಬಿಡೋಂಗಿಲ್ಲ. ಅದು ಬಿಟ್ಟು ನೀರು ಹೊರಟೋಗ್ಬಿಡುತ್ತೆ. ಅದು ತುಂಬ ಅಂದರೆ ಸೆನ್ಸಿಟಿವ್ ಇರುತ್ತೆ ಲೈಟ್ಗೆ. ಅದಕ್ಕೆ ನೈಟಲ್ಲಿ ಮಾತ್ರ ಆ್ಯಕ್ಟಿವಿಟಿ ಇದ್ರದ್ದು. ಡೇಯಲ್ಲಿ ನಿಮಗೆ ಆ ಜಾಗದಲ್ಲಿ ಹೋದ್ರೆ ಕಪ್ಪೆ ಅನ್ನೋದು ಗೊತ್ತಾಗಲ್ಲ. ಸೊ ನೈಟ್ ನೀವು ಆ ಲೈಟ್ ಆಫ್ ಏನೂ ಕಾಣಲ್ಲ, ಪಿಚ್ ಡಾರ್ಕು. ಫಸ್ಟ್ ಆಫ್ ಆಲ್ ಮಾನ್ಸೂನ್ ಅಲ್ವಾ, ನಿಮಗೆ ಮೋಡ ಮೇಲೆ ಮಳೆ, ಪ್ಲಸ್ ಕ್ಯಾನೋಪಿ. ಈ ರೈನ್ ಫಾರೆಸ್ಟ್ ಎಲ್ಲ ತುಂಬ ಕ್ಯಾನೋಪಿ ಇರುತ್ತೆ, ಮತ್ತು ಮಳೆ ಬರ್ತಾನೆ ಇರುತ್ತೆ. ಸೊ ಕತ್ಲಲ್ಲಿ ನೀವು ನಿಮ್ಮ ಫ್ರೆಂಡು ಅಷ್ಟೇ. ಈ ಲೈಟ್ ಆಫ್ ಮಾಡ್ಕೊಂಬಿಟ್ರೆ ನೀವು ಬಿಳಿ ಹಾಳೆ ಇಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಕಾಣಲ್ಲ, ಅಷ್ಟು ಪಿಚ್ ಡಾರ್ಕು. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಅಲ್ಲಿ ಈ ಹರಿಯೋ ನದಿ ಎಷ್ಟೋ ಸಲ ನಿಮ್ಗೆ ಇನ್ನೊಬ್ರು ಯಾರೋ ಮಾತಾಡ್ತಿದ್ದಾರೆ ಅಂತ ಸೌಂಡ್ ಕೇಳಿಸುತ್ತೆ. ಆ ಥರ ಎಲ್ಲ ಫೀಲ್ ಆಗುತ್ತೆ ನಿಮ್ಗೆ, ಭ್ರಮೆಗಳು. ಆ ಸೌಂಡ್ ಹಂಗಿರುತ್ತೆ, ಯಾರೋ ಮಾತಾಡ್ತಿದ್ದಾರೆ, ಯಾರೋ ಬರ್ತಾಯಿದ್ದಾರೆ ಇಲ್ಲಿ, ಈ ಥರ ಎಲ್ಲ ಅನಿಸ್ತಾ ಇರುತ್ತೆ. ಯಾರು ಇವರು ಒಂದೊಂದ್ಸಲ ನಾನು ಸ್ವಲ್ಪ ಮೇಲೆ ನೋಡ್ಕೊಳ್ತೀನಿ, ಸ್ವಲ್ಪ ಕೆಳಗಿನ ಹುಡುಕಿ ಅಂತ ಹೋಗೋರು. ನಮಗೆ ಒಂದು 10 ಅಡಿ ಅಂದರೆ ಒಂದು ಸ್ವಲ್ಪ ಹೋದರೆ ಅವ್ರು ಕಾಣೋದೇ ಇಲ್ಲ ನಮಗೆ. ಸೊ ನಮಗೆ ಏನೇನೋ ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಏನಿದು ಯಾರೋ ಬರ್ತಾಯಿದ್ದಾರೆ, ಯಾರೋ ಮಾತಾಡ್ತಿದ್ದಾರೆ, ಈ ಥರ ಎಲ್ಲ ನಮ್ಗೆ ಅನ್ಸೋದು. ಬಟ್ ಆಮೇಲೆ ಹೋಗ್ತಾ ಅದೆಲ್ಲ ಅಭ್ಯಾಸ ಆಗ್ತಾ ಹೋಯಿತು. ಸೊ ಕೊನೆಗೆ ಇದು ಸಿಕ್ತಲ್ಲ 10ನೇ ದಿನ ಬಂತು. ಬೆಳಗ್ಗೆ ಅದು ಹತ್ರ ಬರೋಷ್ಟರಲ್ಲಿ ಬೆಳಗಿನ ಜಾವ 4:15 ಹತ್ರ ಬಂದಾಗ. ಬಟ್ ಫಸ್ಟು ನನಗೆ ಅಂದರೆ ತುಂಬ ಅಸ್ಟಾನಿಷಿಂಗ್ ಅನಿಸಿದೆ ಏನಂತಂದರೆ, ಈ ಫೀಮೇಲ್ ಹತ್ರ ಬಂದಾಗ ಮೇಲು ನಿಂತ್ಕೊಳುತ್ತೆ, ಲೈಕ್ ಮನುಷ್ಯ ಥರ. ಫೀಮೇಲ್ ನಿಂತ್ಕೊಳುತ್ತೆ, 2 ಹಗ್ ಮಾಡುತ್ತೆ. ಹಗ್ ಮಾಡಿ ಅಂದರೆ ಬೇಸಿಕಲಿ ಏನಾಗುತ್ತೆ ಅಂದರೆ, ಈ ಫೀಮೇಲ್ಗೆ ಎಗ್ಸ್ ಲೇ ಮಾಡೋ ಒಂದು ಸೂಟಬಲ್ ಪ್ಲೇಸ್ನ ಮೇಲ್ ಹುಡುಕಿ ಆ ಜಾಗದಿಂದನೇ ಕಾಲ್ ಕೊಡೋದು. ಸೊ ಇಲ್ಲಿ ಬಾ, ಮನೆ ಕಟ್ಟಿದ್ದೀನಿ. ಎಕ್ಸಾಕ್ಟ್ಲಿ. ಸೊ ಯಾವ ಥರ ಜಾಗ ಅಂತಂದರೆ, ಈ ಸ್ಟ್ರೀಮ್ಸಲ್ಲಿ ಶೋರ್ಸ್ ಇರುತ್ತಲ್ಲ, ಸ್ಟ್ರೀಮ್ ಶೋರ್ಸ್ ಅಂದರೆ ಹಳ್ಳ ಹರಿತಿರುತ್ತೆ, ಈ ಸೈಡ್ಸಲ್ಲಿ ದಡದಲ್ಲಿ ನೀರು ಲೆವೆಲ್ ತುಂಬ ಕಮ್ಮಿ ಇರಬೇಕು. ಮತ್ತು ಈ ಕಲ್ಲು ಕೆಳಗೆ, ಇಲ್ಲಾಂದರೆ ಈ ಮರದ ಬೇರ್ ಕೆಳಗಡೆ, ಇಂಥ ಕೆಳಗಡೆ ಅದು ಎಗ್ಸ್ ಲೇ ಮಾಡೋದು ಜಾಗ ಇರಬೇಕು. ಕೆಳಗಡೆ ನೀರು ಇರಬೇಕು. ಯಾಕಂದ್ರೆ ನಾಳೆ ದಿವಸ ಅದು ಟ್ಯಾಟ್ಪೋಲ್ ಆಚೆ ಬಂದರೆ ಡೈರೆಕ್ಟ್ ನೀರೊಳಗೆ ಬೀಳ್ಬೇಕು. ಅದು ಕಪ್ಪೆ ಮರಿ ನೆಲ ಮೇಲೆ ಬೀಳಂಗಿಲ್ಲ, ಬಿದ್ದು ಸತ್ತೋಗ್ಬಿಡುತ್ತೆ. ನೀರು ಇರಲೇಬೇಕು ಅದಕ್ಕೆ. ಸೊ ಕೆಳಗೆ ನೀರು ಇರಬೇಕು, ಮೇಲೆ ಜಾಗ ಇರಬೇಕು ಅದಕ್ಕೆ. ನೀರು ಬಟ್ ನೀರು ಫುಲ್ ಇರಬಾರ್ದು. ಹೌದು. ನೀರು ತುಂಬ ಕಮ್ಮಿ ಇರಬೇಕು.
ಸೊ ಈ ಥರ ಜಾಗನೆಲ್ಲ ಅದು ಹುಡುಕಿ ಆ ಜಾಗದಿಂದ ಕಾಲ್ ಕೊಡೋದು, ಕಾಲ್ ಕೊಡ್ತಾ ಇರ್ತದೆ. ಸೊ ಫೀಮೇಲ್ ಬಂದಾಗ ಅದೊಂಥರ ವೆಲ್ಕಮ್ ಮಾಡೋದು, ವೆಲ್ಕಮ್ ಟು ಮೈ ಪ್ಲೇಸ್, ನಾನೆಲ್ಲ ನಿಂಗೆ ಹುಡುಕಿದ್ದೀನಿ ಈ ಥರ. ಸೊ ಅಕ್ಸೆಪ್ಟೆಡ್ ಅಂದರೆ ಫಸ್ಟ್ ಗ್ರೀಟ್ ಅದು ಹಗ್ ಮಾಡುತ್ತೆ ಫೀಮೇಲನ್ನು. ಹಗ್ ಮಾಡಿ ಮತ್ತು ಈ ಫೀಮೇಲ್ ಇನ್ಸ್ಪೆಕ್ಟ್ ಮಾಡುತ್ತೆ ಜಾಗನೆಲ್ಲ, ಕರೆಕ್ಟಾಗಿ ಈ ಜಾಗ ಹುಡುಕಿದೆಯಾ ಇಲ್ವೋ ಇದು ಅಂತ. ಹೈಟ್ ಚೆಕ್ ಮಾಡುತ್ತೆ, ವಾಟರ್ ಲೆವೆಲ್ ಚೆಕ್ ಮಾಡುತ್ತೆ, ಇದೆಲ್ಲ ಚೆಕ್ ಮಾಡುತ್ತೆ. ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಅವತ್ತು 2016 10ನೇ ದಿನ ಅಂದರೆ 8 ಗಂಟೆಗೆ ಸ್ಪಾಟ್ ಆಗಿ ಬೆಳಗ್ಗೆ 4:15 ಬಂತು, ಹಗ್ಗೆಲ್ಲ ಆಯಿತು, ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಸಡನ್ನಾಗಿ ಸ್ಟ್ರೀಮಾಗಿ ಜಂಪ್ ಮಾಡಿಬಿಡ್ತದು ಫೀಮೇಲು. ನಾನು ಏನಾಯಿತು ಗಿರೀಶ್ ಹಿಂಗೆ ಜಂಪ್ ಮಾಡ್ತಂದರೆ ಪ್ರಶಾಂತ್ ಇಲ್ಲ ಅದು ರಿಜೆಕ್ಟ್ ಮಾಡಿದ್ದೆ ಮೇಲ್ನ ಅಂತ. ಏನಿದು ಅವ್ನು ರಿಜೆಕ್ಟ್ ಅದು. ಹೌದಾ, ಎಂಥ ರಿಜೆಕ್ಟ್ ಇದು ಅಂತ ನಾವು ಏನಿಲ್ಲ, ನಾವು ತಿರ್ಗಾ ನಾಳೆಯಿಂದ ನಾಳೆ ಬರ್ಬೇಕು, ಅದು ಹುಡುಕ್ಬೇಕಾಗುತ್ತೆ ತಿರ್ಗಾ ಅಂತ. ಸರ್ ಏನು ಮಾಡಿದ್ವಿ ನಾವು ತಿರ್ಗಾ ನೆಕ್ಸ್ಟ್ ಡೇ ಅಂದರೆ 11ನೇ ದಿನ ಬಂದು 12ನೇ ದಿನ ಮಾಡಿ ಹೋಗ್ತಾ ಮೇಲ್ ಫ್ರಾಗ್ಸ್ದೇ ಕಾಲ್ಸ್ಗಳೇ ಕಮ್ಮಿ ಆಗ್ತಾ ಹೋಗ್ಬಿಡ್ತು, ಅಂದರೆ ಫ್ರೀಕ್ವೆನ್ಸಿಗಳು. ಸೊ ಅವಾಗಲೂ ಅವ್ರು ಹೇಳಿದ್ದು ಇಲ್ಲ ಈ ಸೀಸನ್ ಎಂಡ್ ಆಗ್ತಾ ಇದೆ, ನೀವು ನೆಕ್ಸ್ಟ್ ಇಯರೇ ಬರಬೇಕು ಅಂತಂದರು. ಒಂದು 4 ದಿನ ಸರ್ಚ್ ಆದಮೇಲೆ ಸುಮಾರು ಒಂದು 15 ದಿನ ನಾವು ಹುಡುಕಿದ್ವಿ ಅದಕ್ಕೆ. ಅವ್ರು ನೆಕ್ಸ್ಟ್ ಇಯರಾ ಅಂತ. ಸೊ ನನಗೆ ಏನಂತಂದರೆ ನಿಂತ್ಕೊಂಡು ನಾನು ನೋಡ್ಬಿಟ್ಟಿದ್ನಲ್ಲ, ಒಂದೆರಡು ನಿಂತ್ಕೊಂಡು ಹಗ್ ಮಾಡೋದು ಅದು ತಲೆ ಉಳ್ಕೊಂಡ್ಬಿಡ್ತದು. ಇಲ್ಲ ಇದನ್ನು ಹೇಗಾದರೂ ಮಾಡಿ ಇದನ್ನು ಕ್ಯಾಪ್ಚರ್ ಮಾಡಲೇಬೇಕು ಇದನ್ನು ಅಂತ. ಸೊ ಆವಾಗ ನಾನು ಅದೊಂದು ಸಣ್ಣ ಒಂದು ಫೋಟೋಗ್ರಾಫ್ ಮಾಡಿದ್ದೆ, ಅದು ಇದು ಮಾಡೋದು ಹಗ್ ಮಾಡೋದು. ಯಾಕಂದರೆ ಅದು ಒಂದೇ ಫಸ್ಟ್ ಆ್ಯಕ್ಟ್ ಅದರದ್ದು, ಅದು ಮೀಟ್ ಆದಾಗ ಅದೇ ಫಸ್ಟ್ ಆ್ಯಕ್ಟ್ ಅದರದ್ದು. ಸೊ ಅವಾಗ ಅದೇ ಅವ್ರು ಹೇಳಿದ್ರಲ್ಲ ಇದು ಸೀಸನ್ ಎಂಡ್ ಆಗ್ತಾ ಇದೆ, ಯಾಕಂದರೆ ಇಡೀ ವರ್ಷದಲ್ಲಿ 2 ರಿಂದ 3 ತಿಂಗಳು ಅಷ್ಟೇ ಇದ್ರೆ ಆ್ಯಕ್ಟಿವಿಟಿ ಅಂತ, ನೀವು ನೆಕ್ಸ್ಟ್ ಇಯರೇ ಬರಬೇಕು ಅಂತಂದರು. ಸೊ ಅವಾಗ ನಾನು ಮತ್ತೆ ಹೋಗಿ 2017 ಮತ್ತೆ ನಾನು ಸೇಮ್ ಮಾನ್ಸೂನಲ್ಲಿ ಅಂದರೆ ಇನ್ನೂ ಸ್ವಲ್ಪ ಅರ್ಲಿ ಮಾನ್ಸೂನಲ್ಲಿ. ಅರ್ಲಿ ಅಂತ ಅಂದರೆ ಮಾನ್ಸೂನ್ ಅರ್ಲಿ ಅಲ್ಲ, ಇದು ಆ್ಯಕ್ಚುಲಿ ಸೀಸನ್ ಸ್ಟಾರ್ಟ್ ಆಗೋದು ಹೆಂಗಂದರೆ ಮಾನ್ಸೂನ್ ಪೀಕ್ ಅವರ್ಸ್ ಮುಗ್ದಾದ್ಮೇಲೆ ಸ್ಟ್ರೀಮಲ್ಲಿ ವಾಟರ್ ಲೆವೆಲ್ಸ್ ಕಮ್ಮಿ ಆಗಬೇಕು, ಅವಾಗ ಇದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು. ಸೊ ಬಟ್ ಅದೆಲ್ಲ ತಿಳ್ಕೊಂಡು ನಾನು 2017 ಮತ್ತೆ ಹೋದೆ. ಬಟ್ ಮತ್ತೆ ಹೋದಾಗ ಸೇಮ್ ರಾತ್ರಿ ಹೋಗೋದು, ಬೆಳಗ್ಗೆವರೆಗೂ ಹುಡುಕೋದು. ಬಟ್ ಸೆಕೆಂಡ್ ಇಯರಲ್ಲಿ ವಿ ಟುಕ್ 14 days ಟು ಸ್ಪಾಟ್ ದಿ ಫೀಮೇಲ್ ಅಗೇನ್. ಮತ್ತೆ ಫೀಮೇಲ್ ಸಿಕ್ತು, ಹತ್ರ ಬಂತು, ಹಗ್ ಮಾಡ್ತು, ಇನ್ಸ್ಪೆಕ್ಟ್ ಎಲ್ಲ ಮಾಡ್ತು. ಬಟ್ ನಮಗೆ ಒಂಥರ ಟೆನ್ಷನ್ ಆಗ್ತದೆ, ಈ ಸಲ ಜಂಪ್ ಆಗ್ಬಿಡುತ್ತಾ ಅಲ್ಲೇ ಇರುತ್ತಾ ಅಂತ. ಸೊ ಜಂಪ್ ಮಾಡಿದ್ರೆ ಇವ್ನು ಬೇಡ ಅಂತ ಅಂದರೆ ರಾಂಗ್ ಇದು ಏನೋ ಗೊತ್ತಿಲ್ಲ ನಮಗೆ, ಅದು ಪ್ಯಾರಾಮೀಟರ್ಸ್ ಏನಿರುತ್ತೆ ಅನ್ನೋದು. ಮೋಸ್ಟ್ಲಿ ವಾಟರ್ ಲೆವೆಲ್ ಕರೆಕ್ಟಾಗಿ ಇಲ್ದಿರ್ಬೋದು, ಅಥವಾ ವಿ ಡೋಂಟ್ ನೋ ಎಕ್ಸಾಕ್ಟ್ ಪ್ಯಾರಾಮೀಟರ್ ಏನಕ್ಕೆ ರಿಜೆಕ್ಷನ್ ಆಗಿರುತ್ತೆ ಅಂತ. ಸೊ ಬಟ್ ಏನಂದ್ರೆ ನಾವು ನೋಡ್ತಾನೆ ಇದ್ವಿ ಕಪ್ಪೆನ, ಸದ್ಯ ಕಪ್ಪೆ ಅಲ್ಲಷ್ಟೇ ಆಯಿತು ಫೀಮೇಲು. ಸೊ ಆವಾಗ ಫೀಮೇಲ್ ಒಂದು ಸೈನ್ ಕೊಡುತ್ತೆ, ಓಕೆ ಅಕ್ಸೆಪ್ಟೆಡ್, ಈ ಜಾಗ ಸೂಟಬಲ್, ನಾನು ಎಗ್ಸ್ ಲೇ ಮಾಡ್ಬೋದು ಇಲ್ಲಿ ಅಂತ, ಮೊಟ್ಟೆ ಇಡ್ಬೋದು ಜಾಗ ಇಲ್ಲಿ ಅಂತ. ಆವಾಗ ಈ ಮೇಲ್ ಬಂದ್ಬಿಟ್ಟು ಫೀಮೇಲ್ ಬಂದು ಜಸ್ಟ್ ಮೌಂಟ್ ಆಗುತ್ತೆ ಅಷ್ಟೇ, ಮೇಲೆ ಮಲ್ಕೊಳ್ಳುತ್ತೆ. ಮೇಲ್ ಬಂದು ಅದು ಹೊಟ್ಟೆನ ಇಟ್ಕೊಳುತ್ತೆ. ಹೊಟ್ಟೆ ಭಾಗ ಇಟ್ಕೊಂಡು ಹೊಟ್ಟೆನ ಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಫೀಮೇಲ್ ಹೊಟ್ಟೆನ. ಸೊ ಅದೊಂಥರ ಮಸಾಜ್ ಮಾಡೋ ಥರ, ಅಂದರೆ ಎಗ್ಸ್ನ ಲೇ ಮಾಡೋಕ್ಕೆ ಈಸಿ ಮಾಡೋ ಥರ, ಲೇಬರ್ ಥರ. ಅದಾದಮೇಲೆ ಇನ್ನೊಂದು ಸೈನ್ ಕೊಡುತ್ತೆ, ಓಕೆ ನಾನು ರೆಡಿ ಅಂತ. ಆವಾಗ ಮೇಲು ಫೀಮೇಲ್ ಒಟ್ಟಿಗೆ ನಿಂತ್ಕೊಳ್ಳುತ್ತೆ, ಅಂದರೆ ಮೇಲ್ ಹಿಂದೆಗಡೆ ಇರುತ್ತೆ ಹಿಂಗೆ ಇಟ್ಕೊಂಡು ಹೊಟ್ಟೆ. ಈ ಮೇಲು ಫೀಮೇಲ್ ನಿಂತ್ಕೊಂಡು ಎಲ್ಲಿ ಎಗ್ಸ್ನ ಲೇ ಮಾಡಬೇಕಲ್ಲ ಆ ಜಾಗನ ರೀಚ್ ಮಾಡಿ ಅಲ್ಲಿ ಸಲೈವನ್ ಬಿಡುತ್ತೆ ಫೀಮೇಲ್, ಜೊಲ್ಲು ನಾಲ್ಗೆ ಜೊಲ್ಲು. ಏನಕ್ಕೆ ಅಂದರೆ ಅದು ಎಗ್ಸ್ ಸ್ಟಿಕ್ ಆಗಬೇಕು ಅಂತ, ಅಂಟ್ಕೊಬೇಕಲ್ಲ, ಫೀಮೇಲ್ ಅಪ್ಲೈ ಮಾಡುತ್ತೆ ಫೀಮೇಲು. ಅವಾಗ ಫೀಮೇಲ್ ಇನ್ನೊಂದು ಸೈನ್ ಕೊಡುತ್ತೆ, ಓಕೆ ರೆಡಿ ನಾನು ಅಂತ. ಅವಾಗ ಮೇಲು ಫೀಮೇಲ್ ಒಟ್ಟಿಗೆ ಹ್ಯಾಂಡ್ ಸ್ಟ್ಯಾಂಡ್ ಆಗುತ್ತೆ, ಅಂದರೆ ಉಲ್ಟಾ ತಲೆ ಕೆಳಗೆ. ಸೊ ಒಟ್ಟಿಗೆ ಅದು 1 by 1 ಅಲ್ಲ, ಒಟ್ಟಿಗೆ ಹಿಂಗೆ ಅವರಿಬ್ರು ಒಟ್ಟಿಗೆ ಅಂಟ್ಕೊಂಡಿದ್ದಾರೆ, ಉಲ್ಟಾ ಆಗ್ತಾರೆ. ಉಲ್ಟಾ ಆದಾಗ ತಲೆ ಕೆಳಗೆ ವೆಂಟೋಟ್ ಮೇಡೆ ಇರುತ್ತೆ. ಬಟ್ ಅವಾಗ ಮೇಲೇನು ಮಾಡುತ್ತೆ, ನಾನು ಫೀಮೇಲ್ ಹೇಳುತ್ತೆ ನಾನು ರೆಡಿ ಅಂತದಂಗೆ ಮೇಲ್ ಕೆಳಗೆ ಇಳಿದ್ಬಿಡುತ್ತೆ. ಬಟ್ ಈ ಮೇಲ್ ಕೆಳಗೆ ಇಳಿಯೋಕ್ಕೆ ಮುಂಚೆ ಅದು ಬ್ಯಾಕ್ ಇರುತ್ತಲ್ಲ, ಅಂದರೆ ಫೀಮೇಲ್ ಬ್ಯಾಕ್ ಮೇಲೆ ಸ್ಪಮ್ನ ರಿಲೀಸ್ ಮಾಡಿರುತ್ತೆ ಎಕ್ಸ್ಟರ್ನಲ್ಲಿ. ಅದಕ್ಕೆ ಎಕ್ಸ್ಟರ್ನಲ್ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಫರ್ಟಿಲೈಸ್ ಆಗೋಕ್ಕೆ. ಸೊ ಮೇಲ್ ಕೆಳಗೆ ಇಳಿತದಂಗೆ ಫೀಮೇಲು ಒಂದು 6 to 7 ಎಗ್ಸ್ನ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿ ಆ ಕಲ್ಗೋ ಅಥವಾ ಎಲ್ಗಾರೋ ಅಂಟಿಸುತ್ತೆ ಅದು ಹಂಗೆ. ಆಮೇಲೆ ಆ ಸ್ಪಮ್ನ ತೊಗೊಂಡು ಕಾಲುಗಳಿಂದ ತೊಗೊಂಡು ಆ ಎಗ್ಸ್ ಮೇಲೆ ಅಪ್ಲೈ ಮಾಡುತ್ತೆ ಎಕ್ಸ್ಟರ್ನಲ್ಲಿ. ಫರ್ಟಿಲೈಸ್ ಆಗಬೇಕಲ್ಲ ಅದು. ಈಗ ನೋಡಿ ಇಂಟರ್ಗೋಸ್ ಇಲ್ದಿರ ನಾವು ಮುಂದೊಂದ್ಕೊಂಡ್ಬಿಟ್ಟಿದ್ವಿ, ಅದು ಇಲ್ಲ. ಸೊ ಅದು ಮೇಲ್ನ ಸ್ಪರ್ಮದು ಬಾಡಿ ಮೇಲೆ ಏನು ಬರ್ತಲ್ಲ, ಅಲ್ಲ ಅದು ಬರುತ್ತೆ ನೆಕ್ಸ್ಟು. ಸೊ ಅದು ಅಪ್ಲೈ ಮಾಡಿ ಆಮೇಲೆ ಫೀಮೇಲ್ ಕೆಳಗೆ ಇಳಿಯುತ್ತೆ. ಬಟ್ ಟ್ವಿಸ್ಟ್ ಏನಂತಂದರೆ ಈ ಫೀಮೇಲು ಅಂದರೆ ಈ ಸ್ಪೀಷೀಸಲ್ಲಿ ಫೀಮೇಲ್ ಪೇರೆಂಟಲ್ ಕೇರ್ ತೊಗೊಳಲ್ಲ. ಫೀಮೇಲ್ ಹೊರಟೋಗ್ಬಿಡುತ್ತೆ ಆ ಜಾಗದಿಂದ, ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಮೊಟ್ಟೆ ಇಟ್ಟಾಯಿತು ಹೊರಟೋಯ್ತು ಅಷ್ಟೇ. Organism produce large number of gametes.
These are released simultaneously to the external water medium. ಈ ಮೇನ್ ಮಾಡುತ್ತೆ, ತಿರ್ಗಿ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡು ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಎಗ್ಸೆಲ್ಲ ಸ್ಟಿಕ್ ಆಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಅದಾದ್ಮೇಲೆ ಕೆಳಗೆ ಇಳಿದ್ಬಿಟ್ಟು ಆ ಸ್ಟೀಮಲ್ಲಿರೋ ಮಣ್ಣನ್ನ ತೊಗೊಂಡು ಒಂದೊಂದು ಎಗ್ಸನ್ನು ಮಣ್ಣಲ್ಲಿ ಪ್ಯಾಕ್ ಮಾಡ್ಕೊಂಬರುತ್ತೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಒಂದು 20 ನಿಮಿಷ ಮಾಡುತ್ತೆ ಅದು, ಕೆಳಗೆ ಇಳಿಯೋದು, ಮಣ್ಣು ತೊಗೊಳೋದು, ಪ್ಯಾಕ್ ಮಾಡೋದು. ನೀರು ಒಳಗಡೆ ಇರೋಂಥ ಮಣ್ಣು, ದಡದಲ್ಲಿರೋ ಮಣ್ಣಲ್ಲ, ಅಲ್ಲ ಕೆಳಗಡೆ ಇರೋವಂಥದ್ದು ತೊಗೊಂಡು ಪ್ಯಾಕ್ ಮಾಡುತ್ತೆ. ಏನಕ್ಕೆ ಪ್ಯಾಕ್ ಮಾಡುತ್ತೆ ಅಂದರೆ ಇದನ್ನು ಬೇರೆ ಪ್ರೆಡಿಟರ್ಸ್ ಇರ್ತಾವಲ್ಲ, ಈ ಕ್ರ್ಯಾಬ್ ಇರ್ಬೋದು, ಬೇರೆ ಹಾವುಗಳಿರ್ಬೋದು, ಅದರಿಂದ ರಕ್ಷಣೆ ಮಾಡೋಕ್ಕೆ. ಅವು ಕಾಣಬಾರ್ದು, ತಿನ್ನಬಾರ್ದು, ಇದು ಎಕ್ಸಾಂಡ ಗೊತ್ತಾಗಬಾರ್ದು ಅಂತ ಅಷ್ಟು ಚೆನ್ನಾಗಿ ಅದು ಪ್ಯಾಕ್ ಮಾಡೋದು ಅಲ್ದಿರ 7 to 8 days ಅಲ್ಲೇ ಕೂತ್ಕೊಂಡು ಗಾರ್ಡ್ ಮಾಡುತ್ತಿದ್ದು ಈ ಗಂಡು ಕಪ್ಪೆ. ಅದು ಆಚ್ ಆಗೋವರೆಗೂ, ಆಚ್ ಆಗಿದಾಗೋವರೆಗೂ ಅಲ್ಲೇ ಗಾರ್ಡ್ ಮಾಡುತ್ತೆ. ಅದು ಮರಿ ಆಚೆ ಬರೋವರೆಗೂ. ಸೊ ಅಂದರೆ ಇಲ್ಲಿ ನೋಡಿ ಅಂದರೆ ತುಂಬ ಫಾದರ್ ಕೇರ್ ಇದೆ, ಒಂದು ಫಾದರ್ ಎಲಿಮೆಂಟು. ಫೀಮೇಲ್ ಎಗ್ಸ್ ಆಯಿತು, ಹೊರಟೋಯ್ತು. ಬಟ್ ಇದು ಬಂದು ಎಲ್ಲ ರಕ್ಷಣೆ ಮಾಡಿ ತಿರ್ಗಾ ನಿಂತ್ಕೊಂಡೆಲ್ಲ, ಅಂದರೆ ಎಷ್ಟು ಹ್ಯೂಮನ್ ಥರ ನಿಂತ್ಕೊಂಡು ಎಲ್ಲ ಹಿಂಗೆ ಪ್ಯಾಕ್ ಮಾಡಿ ಎಷ್ಟು ಲೆವೆಲ್ ಪ್ಯಾಕ್ ಮಾಡ್ತಾರೆ. ನೀವು ಇವನ್ ಆ ಮೊಟ್ಟೆನ ಕೈಯಲ್ಲಿ ಹಿಂಗೆ ಅಂದ್ರೂ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಕಾಂಕ್ರೀಟ್ ಲೆವೆಲ್ಗೆ ಮಾಡುತ್ತದು. ಸೊ ಏನಾಗುತ್ತೆ, ಅದು ಡೇ ಬೈ ಡೇ ಮಳೆ ಬಂದು ಸ್ಲೋ ಆಗಿ ಆ ಒಂದೊಂದೇ ಡೆಬ್ರೀಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಆ ಎಗ್ಸಲ್ಲಿ. ಸೊ ಅವಾಗ 7-8 days ಆದಮೇಲೆ ಅದು ಟ್ಯಾಕ್ಪಲ್ ಆಚಕ್ಕೆ ಈಸಿ ಆಗುತ್ತೆ. ಆ ಮಣ್ಣೆಲ್ಲ ಸ್ವಲ್ಪ ಕ್ಲಿಯರ್ ಆಗಿರುತ್ತಲ್ಲ, ಹೊಡ್ಕೊಳಕ್ಕೆ ಈಸಿಯಾಗಿ ನೀರೊಳಗೆ ಬೀಳುತ್ತೆ. 7-8 ದಿನ ಮರಿ ಆಗುತ್ತದೆ. 7-8 ದಿನಕ್ಕೆ ಮರಿ ಆಗಿಬಿಡುತ್ತೆ. ಅದಕ್ಕೆ ತೋರಿಸೋ ಶಾರ್ಟು, ಆ ಕಪ್ಪೆ ಮರಿ ಬೀಳುತ್ತೆ. ಕರೆಕ್ಟ್. ಸೊ ಅದು ಅದಕ್ಕೆ ಆಫ್ಟರ್ ಲೇಟರ್ 7 days ಲೇಟರ್ ಅಂತ. ಸೊ ನನಗೆ ಏನಂತಂದರೆ ಇದೆಲ್ಲ ನೋಡಿದ್ನಲ್ಲ, ಅಂದರೆ ಒಂದು ಫಾದರ್ ನನಗೆ ಅದೆಲ್ಲ ನೋಡಿದಾಗ ಒಂಥರ ಸ್ಟಕ್ ಆಗಿಬಿಟ್ಟೆ, ಒಂಥರ ಎಮೋಷನ್ ಆಗಿಬಿಟ್ಟೆ ಅಂತ. ಅಂದರೆ ಈ ಥರ ಒಂದು ಎಷ್ಟು ಅಂದರೆ ಅದ್ರ ನೇಚರಿಂದ ಎಷ್ಟು ಕಲಿಯೋದಿದೆ ಅನ್ನೋದು. ಅದ್ರ ಕನ್ಸೆಂಟ್ ನೋಡಿ, ಅಂದರೆ ಫೀಮೇಲ್ ಬಂದರೆ ಫೀಮೇಲ್ ಅಗ್ರಿ ಆದಮೇಲೆ ಮೇಲ್ ಇದೆಲ್ಲ ವಿತೌಟ್ ಎನಿ ಇಂಟರ್ಕೋರ್ಸ್ ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಳುತ್ತೆ, ಅಂದರೆ ಮುಂದಿನ ಇದಕ್ಕೋಸ್ಕರ ಅನ್ನೋದು. ಸೊ ಇದೆಲ್ಲ ನೋಡಿ ಒಂದು ಎಮೋಷನ್ ಆ್ಯಂಗಲ್ ತೊಗೊಂಡು ಒಂದು ಬೆಳಗ್ಗೆ ಒಂದು 5 ಗಂಟೆ 4 ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಕಾಡಿಂದ ಆಚೆ ಬಂದಾಗ. ಫುಲ್ ನೋಡಿದ್ರೆ ಇದು. ಸೊ ಹಿಂಗೆ ಯಾರೋ ವಿಲೇಜರು ಸಿಕ್ಕಿದ್ರು ನಮಗೆ. ಸಿಕ್ಕಿದಾಗ ಸುಮ್ಮನೆ ನಂಗೆ ಅನಿಸ್ತು, ನಿಮಗೆ ಇದು ಕಪ್ಪೆ ಇದೆಯಾ ಹಂಗೆ, ಅವ್ರಿಗೆ ಐಡಿಯಾ ಕೂಡ ಇಲ್ಲ. ಇದೊಂದು ಸಣ್ಣ ಸ್ಟ್ರೀಮಲ್ಲಿ ಒಂದು ರಾತ್ರಿ ಇಷ್ಟೆಲ್ಲ ನಡೆಯುತ್ತೆ ಅನ್ನೋದು ಒಂದು ಐಡಿಯಾ ಕೂಡ ಇರಲಿಲ್ಲ. ಸೊ ಅವಾಗ ನಂಗೆ ಆಮೇಲೆ ನಮ್ಮ ರಿಸರ್ಚರ್ ಹೇಳಿದ್ರು, ಪ್ರಶಾಂತ್ ಇದು ನಾಟ್ ಓನ್ಲಿ ನೈಟ್ ಫಾಗ್ ಅಲ್ಲ, ಇದು ಎಂಡಮಿಕ್ ಸ್ಪೀಷೀಸು ಅಂತ, ಅಂದರೆ ಸ್ಥಳೀಯ, ಅಂದರೆ ಆ ಸ್ಟ್ರೀಮಲ್ಲಿ ಬಿಟ್ಟರೆ ಪ್ರಪಂಚದಲ್ಲೂ ಸಿಗಲ್ಲ ಈ ಕಪ್ಪೆ ಅಂತ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು ಇದು ಅಂತ. ಅವಾಗ ನನಗೆ ಓಕೆ, ಇದು ಕನ್ಸರ್ನ್ ಜಾಸ್ತಿ, ಅಂದರೆ ಈ ಕಪ್ಪೆ ಬಗ್ಗೆ ನಾನು ಹೇಳಲೇಬೇಕು. ಇಲ್ಲಾಂದರೆ ಇವಾಗ ಏನೋ ಆ ಸ್ಟ್ರೀಮ್ ಪಲ್ಯೂಟ್ ಆಯಿತು ಅಂದ್ಕೊಳ್ಳಿ, ಯಾರೋ ಏನೋ ಗಲೀಜು ಮಾಡಿಬಿಟ್ರು, ಏನೋ ಒಂದು ಡ್ರೈ ಆಗೋಯ್ತು, ನಾನು ಇಷ್ಟು ಹೇಳಿದ್ದು ನಿಮ್ಮ ಕತೆಗೆ ಉಳ್ಕೊಂಡ್ಬಿಡುತ್ತೆ, ಅಂದರೆ ಪ್ರೂವ್ ಮಾಡೋಕ್ಕಲ್ಲ ಈ ಥರ ಒಂದು ಕಪ್ಪೆ ಇತ್ತು ಅಂತ, ಡಾಕ್ಯುಮೆಂಟ್ ಇಲ್ಲ. ಸೊ ಅವಾಗ ಈ ಕತೆ ಹೇಗೆ ಹೇಳ್ಬೋದು, ಯಾಕಂದ್ರೆ ನಾನು ಆಸ್ ಎ ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್ ಇಷ್ಟೊಂದು ಡಾಕ್ಯುಮೆಂಟರೀಸ್ ಮಾಡಿದ್ವಿ ಅವಾಗೆಲ್ಲ, ವೈಲ್ಡ್ ಕರ್ನಾಟಕ ಅಂತ ಇರ್ಬೋದು ಇವೆಲ್ಲ. ಎಲ್ಲೋ ಒಂದು ಕಡೆ ಏನಂತಂದರೆ ಡಾಕ್ಯುಮೆಂಟ್ಗೆ ಯಾವಾಗಲೂ ಆಡಿಯನ್ಸ್ ತುಂಬ ಕಮ್ಮಿ, ಲೈಕ್ ಮೈಂಡೆಡ್ ಪೀಪಲ್ ಮಾತ್ರ ವಾಚ್ ಮಾಡ್ತಾರೆ. ಸೊ ಮಾಸ್ ಆಡಿಯನ್ಸ್ ಸಿಕ್ಕಲ್ಲ ಇದಕ್ಕೆ, ಲಾರ್ಜರ್ ಆಡಿಯನ್ಸು. ಸೊ ಯಾಕಂದರೆ ಅವಾಗ ಅಂದ್ಕೊಂಡು ಓಕೆ, ಫಾರ್ಮೆಟ್ನ ನಾವು ಹೆಂಗಾರು ಮಾಡಿ ಬ್ರೇಕ್ ಮಾಡಬೇಕಂದ್ರೆ ಒಂದು ನಾರ್ಮಲ್ ಆಡಿಯನ್ಸ್ಗೆ ಇದು ಇಷ್ಟ ಆಗಬೇಕು, ಫ್ಯಾಕ್ಟ್ಸ್ ಹೇಳಿ ಏನೇ ಅಂದರೆ ಪ್ರಯೋಜನ ಇಲ್ಲ, ಒಂದು ಎಮೋಷ್ನಲ್ ಕನೆಕ್ಟ್ ಮಾಡ್ಬೇಕು ಜನನ, ಅವಲ್ಲೇ ಅದು. ಯಾಕಂದರೆ ಈ ಕಪ್ಪೆ 6 ಮೊಟ್ಟೆ ಇಡುತ್ತೋ 10 ಮೊಟ್ಟೆ ಇಡುತ್ತೋ ಡಸಂಟ್ ಮ್ಯಾಟರ್, ಅಲ್ಟಿಮೇಟ್ಲಿ ನಾವು ಕನೆಕ್ಟ್ ಆಗಬೇಕು ಅದಕ್ಕೆ. ಆವಾಗ ಸೊ ಇದೆಲ್ಲ ಈ ಥರ ಓಡಾಡಬೇಕಾದ್ರೆ ನಾನೇನು ಮಾಡಿದೆ, ಈ ಕಪ್ಪೆದು ಒಂದು ಸಣ್ಣ ಫುಟೇಜ್ ತೊಗೊಂಡು ನನ್ನ ಫ್ರೆಂಡ್ ಪ್ರದೀಪ್ ಶಾಸ್ತ್ರಿ ಅಂತ, ಸೊ ಅವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವನು ಬಂದು ನಾನು ತೋರಿಸಿದೆ ಒಂದು ಕ್ಲಿಪ್ಪು. ಅವ್ನು ನೋಡಿದ ತಕ್ಷಣ ಇದು VFX ಎಲ್ಲ ತಾನೆ ಅಂತ ಹೇಳ್ದ ಫಸ್ಟು. ಅಂದರೆ ಈ ಕಪ್ಪೆ ನಿಂಗೆಲ್ಲ ಮಾಡ್ತಾಯಿದೆ ಅಂತ. ಇಲ್ಲ ಅದಪ್ಪು ಇದು ರಿಯಲ್ ಕಪ್ಪೆನೇ, ಈ ಥರ ನಿಂತ್ಕೊಂಡು ಶೂಟ್ ಮಾಡ್ಕೊಂಡು ಹೋಗಿದ್ರಿ ಅದನ್ನ? ಒಂದು ಸಣ್ಣ ಕ್ಲಿಪ್, ಅಂದರೆ ಟೋಟಲ್ ಶೂಟ್ ಮಾಡಿರಲಿಲ್ಲ, ಯಾಕಂದರೆ ಫಸ್ಟ್ ಅಬ್ಸರ್ವೇಷನ್ ನಾವು ಮಾಡೋದು ವೈಲ್ಡ್ ಲೈಫಲ್ಲಿ ಏನೇ ಇದ್ರೂ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿ ಶೂಟ್ ಮಾಡಬೇಕದಲ್ಲ. ಸೊ ಸಣ್ಣ ಕ್ಲಿಪ್ ಅಂದರೆ ಅದು ಪ್ಯಾಕ್ ಮಾಡ್ತಾಯಿದ್ದು ಒಂದು ಶೂಟ್ ಮಾಡಿದ್ದೆ ಸಣ್ಣ ಇದರಲ್ಲಿ, ಅದನ್ನು ತೋರಿಸಿದ್ದೆ. ಅದು ಪ್ಲಸ್ ಅದಲ್ದಿರ ನಾನು ಯಾವುದೋ ಒಂದು ಅಸೈನ್ಮೆಂಟ್ ಮಾಡ್ತಿದ್ದಲ್ಲ ಅವ್ರಿಗೂ ನಾನು ತೋರಿಸಿದ್ದೆ, ಬಟ್ ಅವ್ರು ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ ಇದ್ರ ಬಗ್ಗೆ. ಓಕೆ ಥರ ನನಗೆ ಇದೊಂದು ಅದ್ಭುತ ಅನಿಸ್ತದೆ, ಬಟ್ ಏನು ಇಷ್ಟ ನಾರ್ಮಲ್ ಅಂತ. ಬಟ್ ನನ್ನ ಫ್ರೆಂಡ್ ತೋರಿಸಿದಾಗ ಅವನು ಎಕ್ಸೈಟ್ಮೆಂಟ್ ಲೆವೆಲೇ ಬೇರೆ ಇತ್ತು, ಏನಿದು ಹಿಂಗಿದೆ. ಅವಾಗ ನಂಗೆ ಗೊತ್ತಾಯಿತು, ಅಂದರೆ ಅಂದರೆ ವೈಲ್ಡ್ ಲೈಫ್ ಕಮ್ಯುನಿಟಿಗೆ ಅಂತ ಒಂದು ಲೇ ಮ್ಯಾನ್ ನೋಡೋ ದೃಷ್ಟಿ ಬೇರೆ, ಅಂದರೆ ಅವ್ರಿಗೆ ಇದೆಲ್ಲ ರೀಚ್ ಆಗಬೇಕು. ಈಗ ಕಾಡು ಬಗ್ಗೆ ಗೊತ್ತಿರೋರಿಗೆ ನಾವು ಕಾಡಿನ ಬಗ್ಗೆ ಹೇಳಿ ಏನು ಪ್ರಯೋಜನ. ಸೊ ಗೊತ್ತಿಲ್ಲದಿರೋರಿಗೆ ಇದ್ರ ಬಗ್ಗೆ ಹೇಳಬೇಕು, ಅಂದರೆ ಯಾವ ಥರದಲ್ಲಿ ಹೇಳಬೇಕು ಅಂತ. ಸೊ ಹಿಂಗೆ ಡಿಸ್ಕಸ್ ಮಾಡಬೇಕಾದ್ರೆ ಇದನ್ನು ಹಾಡಿನ ಮೂಲಕ ಹೇಳಿದ್ರೆ ಹೇಗಿರುತ್ತೆ ಅಂತ ಒಂದು ಹಿಂಗೆ ಥಾಟ್ ಡಿಸ್ಕಸ್ ಮಾಡಿದಾಗ ಬಂತು. ಸೊ ಅವಾಗ ಪ್ರದೀಪ್ ಇಟ್ಕೊಂಡು ಒಂದು ಇದು ಆ್ಯಕ್ಚುಲಿ ಕಪ್ಪೆಗಳು ಏನಂತಂದರೆ ಹ್ಯೂಮನ್ಸ್ಗಿಂತ ಹಳೆಯದು ಈ ಭೂಮಿ ಮೇಲೆ. ಸೊ ಅವಾಗ
ಈ ಮಣ್ಣು ಎತ್ಕೊಂಡು ಪ್ಯಾಕ್ ಮಾಡೋದ್ರಿಂದ ಅದಕ್ಕೆ ಕುಂಬಾರ ಅಂತ ಸೈಂಟಿಫಿಕ್ ನೇಮ್ ಕೂಡ ಕುಂಬಾರ ನಿಟಿಬ್ಯಾಟ್ರಿಕಸ್ ಅಂತ ಇದು ಫ್ರಾಗ್ ನೇಮು. ಸೊ ಅವಾಗ ನಮ್ಮ ಡಿಸ್ಕಸ್ ಮಾಡ್ಬೇಕಾದ್ರೆ ಅವನು ಜಗಕ್ಕೆಲ್ಲ ನಾನೇ ಕುಂಬಾರ ತಾಯಿಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ ಅಂತ 2 ಲೈನ್ ಬರ್ದೆ. ನನಗದು ಅಂದರೆ ತುಂಬ ಇಂಪ್ರೆಸಿವ್ ಅನ್ಸ್ಬಿಡ್ತು, ಅಂದರೆ ಅಲ್ಟಿಮೇಟ್ ಆಗಿದೆ ಈ ಲೈನು ಅಂತ. ಸೊ ಜಗಕ್ಕೆಲ್ಲ ನಾನೇ ಕುಂಬಾರ, ಫಸ್ಟ್ ನಾನು ಕುಂಬಾರ ಅಂತ, ತಾಯಿಗುಡಿ ಹಂಗೆ ಕಟ್ತೀನಿ ನಮ್ಮ ಸೂರ, ಯಾಕಂದರೆ ಒಂದು ಫಾದರ್ ಥರ ನಮ್ಮ ಮದರ್ ಥರ ಫಾದರ್ ನೋಡ್ಕೊಳತ್ತಲ್ಲ ಅಂತ. ದೀಪು ಸಕ್ಕದಾಗಿದೆ, ಐ ಥಿಂಕ್ ನಾವು ಇದನ್ನು ಡೆವಲಪ್ ಮಾಡೋಣ ಅಂತ ಹೇಳಿ ಅವನಿಗೆಲ್ಲ ಅಂದರೆ ನಾನು ನಿಮ್ಗೇನು ಹೇಳಿದೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವನಿಗೆ ಈ ಥರ ಎಲ್ಲ ಅಂತ. ಸೊ ಅವ್ರಿಗೂ ಒಂಥರ ತುಂಬ ಉತ್ಸಾಹ ಬಂತು ಅದ್ರ ಬಗ್ಗೆ ಎಲ್ಲ ಹೇಳಿ. ಅವಾಗ ನಾನು ಹಂಗೆ ನಾವು ಮನೆಗೆ ಹೋದೆ. ಮನೆಗೆ ಹೋಗೋಷ್ಟರಲ್ಲಿ ಬೆಳಗಿನ ಜಾವ ನನಗೆ ಫುಲ್ ಎಂಟೈರ್ ಲಿರಿಕ್ಸ್ ಪಾರ್ಟ್ನ ಕಳಿಸ್ಬಿಟ್ಟಿದ್ದೀನಿ ಬರೆದ್ಬಿಟ್ಟು. ಸೊ ಮೋಡಾದ ಚಪ್ಪರವ ಆಸಿ ಹಸಿರು ಬೀಸಣಿಗೆ 1 ತಾಸು ಬೀಸಿ ಅಂತ, ಅಂದರೆ ಒಂದು ಕಾರ್ಡ್ನ ಸೆಟಪ್ ಮಾಡಿ ಒಂದು ಮದರ್ ಅರ್ತ್ ಹೆಂಗೆ ಇನ್ವೈಟ್ ಮಾಡ್ತಾಯಿದ್ದೆ ಒಂದು ಕುಂಬಾರ ನಂದು. ಸೊ ಬಾ ಕುಂಬಾರ ನಾನೆಲ್ಲ ಸೆಟ್ ಮಾಡಿದ್ದೀನಿ, ನೀನು ಬಾ ಅಂತ. ಸೊ ಅಂದರೆ ನಾನು ಕೇಳಿದ್ಕಿಂತ ಹೆಚ್ಚಾಗಿ ಬರ್ದು ಕಳಿಸಿದ್ರು ಪ್ರದೀಪ್. ಆವಾಗ ನಾವು ಕೂತ್ಕೊಂಡು ಇದನ್ನು ಒಂದು ಸಾಂಗ್ ಥರ ಮಾಡಬೇಕು ಅಂತ. ಬಟ್ ಇದೆಲ್ಲ ಓಕೆ, ಅಂದರೆ ಇದೆಲ್ಲ ಆಗಿದ್ದು ಲೇಟರ್ ಪಾರ್ಟು. ಬಟ್ ಇದಕ್ಕಿಂತ ಮುಂಚೆ ನಾನು ಇದ್ರ ಬಗ್ಗೆ ಮಾಡಬೇಕು ಅಂತಂದಾಗ ನೆಕ್ಸ್ಟು ಫಿಲ್ಮಿಂಗ್ ಇದು ಹೆಂಗೆ ಫಿಲ್ಮ್ ಮಾಡೋದು. ನೈಟ್ ಫ್ರಾಗ್ ಇದು, ಲೈಟ್ ಹಾಕಿದ್ರೆ ನೀರು ಹೊರಟೋಗ್ಬಿಡುತ್ತೆ. ಬಟ್ ಹೆಂಗೆ ಶೂಟ್ ಮಾಡ್ತೀರಾ ಇದನ್ನು? ಸೊ ಬಟ್ ಶೂಟ್ ಮಾಡಲೇಬೇಕಿತ್ತು. ಸೊ ಬಟ್ ಏನಂದರೆ ಪ್ರತಿ ಹೀರೋನ ಅಲ್ಲಿ ಇರೋಕ್ಕಾಗಲ್ಲ. ಸೊ ನಾನೇನು ಮಾಡ್ತಾಯಿದ್ದೆ, ಮಾನ್ಸೂನ್ ಆದರೆ ವಾಪಸ್ ಅಲ್ಲಿಗೆ ಹೋಗ್ಬಿಡ್ತಿದ್ದೆ ನಾನು. ಪ್ರತಿ ಮಾನ್ಸೂನು. ಸೊ ಹಾಗಾಗಿ 4 ವರ್ಷ ಅದ್ರ ಬಗ್ಗೆ ಬರೀ ರಿಸರ್ಚ್ ಮಾಡಿದ್ದು. ನಾನು ಇದನ್ನು ಹೆಂಗೆ ಅಪ್ರೋಚ್ ಮಾಡ್ಬೋದು, ಹೆಂಗೆ ಹತ್ರ ಹೋಗ್ಬೋದು, ಕ್ಯಾಮ್ರಾ ತೊಗೊಂಡು ಲೈಟ್ ಹೆಂಗೆ ಹಾಕ್ಬೋದು ಅಂತ. ಸೊ ಆ ರಿಸರ್ಚಲ್ಲಿ ಗೊತ್ತಾಗಿದೆ ಏನಂತಂದರೆ ಈ ಫ್ರಾಗ್ಸು ಟೆರಿಟೋರಿಯಲ್ ಅಂತ. ಓಕೆ, ಇದು ವ್ಯಾಪ್ತಿ ಇರುತ್ತೆ. ಸೊ ನೀವು ಒಂದು ಸ್ಟ್ರೀಮಲ್ಲಿ ಇವತ್ತು ಯಾವುದೋ ಒಂದು ಕಪ್ಪೆ ನೀವು ಸಿಕ್ತು ಈ ಜಾಗದಲ್ಲಿ. ಸೊ ಅಲ್ಲೇನೋ ನೀವು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಡೇ ಹೋದರೆ ಆ ಕಪ್ಪೆ ಸಿಕ್ಕಿದ್ರೆ ಅದೇ ಕಪ್ಪೆನೇ ಅದು, ನೆನೆ ನೋಡಿರೋ ಕಪ್ಪೆನೇ ಅದು. ಸೊ ಬೇರೆ ಕಪ್ಪೆ ಬರೋಕ್ಕೆ ಚಾನ್ಸ್ ಇರೋಲ್ಲ. ಸೊ ನಮ್ಗೆ ಈ ಸ್ಟಡಿ ರಿಸರ್ಚಿಂದ ಗೊತ್ತಾಯಿತು, ಓಕೆ ಇದನ್ನು ಅಕ್ಲಿಮೇಟೈಸ್ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ. ಸೊ ನಮ್ಮ ಲೈಟನ್ನ ಆ ಕಪ್ಪೆಗೆ ಅಕ್ಲಿಮೇಟೈಸ್ ಮಾಡ್ತಾ ಹೋದ್ವಿ, ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ಹೋದ್ರಿ, ಅದಕ್ಕೆ ಹೊಂದ್ಕೋಬೇಕಂದ್ರೆ ಅದಕ್ಕೆ ಲೈಟ್ ತಟ್ಟಲ್ಲ ಅಂತ ಅನಿಸ್ಬೇಕಷ್ಟೇ. ಸೊ ಏನಂದರೆ 1% ಆಫ್ ಲೈಟು ಅದಕ್ಕೆ ಆರಾಮಾಗಿತ್ತು ಅಂದರೆ 2% ಇನ್ಕ್ರೀಸ್ ಮಾಡೋದು, 3%. ಸೊ ನಮ್ಮ ಕ್ಯಾಮ್ರಾಗೆ ರಿಕ್ವೈರ್ಡ್ ಲೈಟ್ ಎಷ್ಟು ಬೇಕು ಅದನ್ನು ಸ್ಲೋವಾಗಿ ಅದಕ್ಕೆ ಅಭ್ಯಾಸ ಮಾಡಿಸಿ ಅದಕ್ಕೆ ಓಕೆ ನನಗೆ ಈ ಲೈಟ್ ನನಗೇನು ತೊಂದರೆ ಇಲ್ಲ ಅಂತ ಅನಿಸಿದಾಗ ಅವಾಗ ನಾವು ಅದಕ್ಕೆ ಫಿಲ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೆ ನಮಗೆ ಟೈಮ್ ತೊಗೊಂಡಿದ್ದು. ಸೊ ಹಂಗಾಗಿ ಏನಕ್ಕೆ 6 ನಿಮಿಷದ ವೀಡಿಯೋಗೆ 6 ವರ್ಷ ತೊಗೊಂಡ್ರಿ ಅಂತಂದರೆ ಇದಕ್ಕೇ, ಅಂದರೆ ಇದು ಫಸ್ಟು ನಾವು ಸ್ಟಡಿ ಮಾಡಬೇಕಿತ್ತು, ಅಬ್ಸರ್ವ್ ಮಾಡಬೇಕಿತ್ತು, ಯಾವ ಕರೆಕ್ಟ್ ಸೀಸನ್ಗೆ ಹೋದ್ರೆ ನಮ್ಗೆ ಇದಾಗುತ್ತೆ. ಸೊ ಇದೆಲ್ಲ ಆಯಿತು. ಬಟ್ ನೆಕ್ಸ್ಟ್ ಕಾಸು ಬೇಕಲ್ಲ ಶೂಟ್ ಮಾಡೋಕ್ಕೆ. ಸೊ ಯಾರು ಕೊಡ್ತಾರೆ, ಕಾಸಿಲ್ಲ ಏನಿಲ್ಲ. ಅದು ಎಕ್ಸ್ಟ್ರೀಮ್ ಕ್ಲೋಸ್ ಶಾಟ್ಸು, ನೀರೊಳಗಡೆ ಕಪ್ಪೆ ಕಾಲ ಕಾಣುತ್ತೆ. ಯಾಕಂದ್ರೆ ನನಗೆ ಆಸ್ ಎ ಫಿಲ್ಮ್ ಮೇಕರ್ ಏನಂತಂದರೆ ನನಗೆ ಒಂದು ದುಡ್ಡಿರಲಿಲ್ಲ, ಅಂದರೆ ಈ ಥರ ಅಸೈನ್ಮೆಂಟ್ ಯಾರು ಕಮಿಷನ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಇದನ್ನ ಕಥೆ ಹೇಳಬೇಕು ಅಂತ. ಸೊ ಇದನ್ನ ಹಿಂಗೆ ಎಲ್ಲರೂ ಹೇಳ್ತಾ ಇದೆ, ಈ ಥರ ಒಂದು ಕಪ್ಪೆ ಇದೆ, ಇದ್ರ ಬಗ್ಗೆ ಒಂದು ಮಾಡಬೇಕು ಅಂತ. ಕೆಲವರು ಇಂಟ್ರೆಸ್ಟ್ ತೋರಿಸೋರು, ಕೆಲವರೆಲ್ಲ ಏನು ಕಪ್ಪೆ ಬಗ್ಗೆ ಏನು ಮಾಡ್ತೀಯಾ ಅಂತೆಲ್ಲ ಈ ಥರ ಹೇಳೋರು. ಸೊ ಅವಾಗ ಹಿಂಗೆ ಹೇಳ್ಬೇಕಾದ್ರೆ 2020 ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿವರೆಗೂ ನಾವು ಫಿಲ್ಮ್ ಶೂಟೇ ಮಾಡಿರಲಿಲ್ಲ. ಸೊ 2020 ಡಿಸೈಡ್ ಮಾಡಿದ್ವಿ, ಅಂದರೆ ಏನು ಮಾಡೋದು, ನಮಗೆ ಯಾವಾಗಲೂ ಕಾಡಲ್ಲಿದ್ದು ಓಡಾಡಿ ಟ್ರಾವೆಲ್ ಮಾಡಿ ಅಭ್ಯಾಸ ಇರೋರಿಗೆ ಸಡನ್ನಾಗಿ ಲಾಕ್ಡೌನು ಅಂದರೆ ಕಟ್ಟಾಗ್ದಂಗೆ ಆಗ್ಬಿಡ್ತು ನಮಗೆ. ಸೊ ಏನು ಮಾಡೋದು ಅಂತಂದಾಗ ಈ ಟೈಮಲ್ಲಿ ಮಾಡೋಣ ಅಂತ ಹೇಳಿ ಅವಾಗ ನಾನು ಹಿಂಗೆ ನಮ್ಮ ಫ್ರೆಂಡ್ ಗೌತಮ್ ಅಂತ, ಅವರು ಗೌತಮ್ ಶಂಕರ್ ಅಂತ, ಅವರು ಆ್ಯಕ್ಚುಲಿ ಕೋರ್ಮಂಗಲದಲ್ಲಿ ಬುಕ್ ಮೈ ಲೆನ್ಸ್ ಅಂತ ಒಂದು ಎಕ್ವಿಪ್ಮೆಂಟ್ಸ್ ಅಂದರೆ ರೆಂಟಲ್ ಕೊಡೋದು ಕ್ಯಾಮ್ರಾಗಳು ಅದು ಇದು ಅದು ವೆಬ್ಸೈಟ್ ಇದೆ ಬುಕ್ ಮೈ ಲೆನ್ಸ್. ಆದರೂ ಓನರು ಗೌತಮ್ ಶಂಕರ್ ಅಂತ. ಸೊ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ಸೊ ಅವ್ರಿಗೋಗಿ ಅಪ್ರೋಚ್ ಮಾಡಿದೆ, ಈ ಥರ ಹಿಂಗಿದೆ ಗೌತಮ್ ಅಂತ. ಸೊ ನಾನು ಕಾನ್ಸೆಪ್ಟ್ ಎಲ್ಲ ಹೇಳಿದಾಗ ಸಾಂಗು ಈ ಥರ ಹೇಳಿದೆ, ಅಂದರೆ ಇದು ಹೊಸ ರೀತಿ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಒಂದು ಎಮೋಷನಲ್ ಕನೆಕ್ಟ್ ಮಾಡ್ತಿದ್ದೀವಿ, ಒಂದು ಗಂಡು ಕಪ್ಪೆ ಹಾಡಿದ್ರೆ ಹೇಗಿರುತ್ತೆ ಅಂತ ಈ ಥರ ಎಲ್ಲ. ಯಾಕಂದರೆ ಬೇರೆಯವ್ರಿಗೆಲ್ಲ ಹೇಳಿದಾಗ ಅವ್ರಿಗೆಲ್ಲ ಅದು ಕನ್ವಿನ್ಸ್ ಆಗ್ತಾ ಇರಲಿಲ್ಲ, ಏನು ಹಾಡಲ್ಲಿ ಏನು 6 ನಿಮಿಷದಲ್ಲಿ ಏನು ಹೇಳ್ತೀಯ ಈ ಥರ ಎಲ್ಲ ಹೇಳೋರು. ಬಟ್ ಗೌತಮ್ಗೆ ಕನ್ವಿನ್ಸ್ ಆಯಿತು. ಏನಂದರೆ ಗೌತಮ್ನಿಂದ ಹಳೆ ಮಾಡಿರೋ ವರ್ಕ್ ಮೇಲೆ ಕಾನ್ಫಿಡೆನ್ಸ್ ಇತ್ತು, ನೀನು ಏನೋ ಮಾಡ್ತೀನಿ ನೀನು ಅಂತ. ಸೊ ಅವಾಗ ಈ ಟೋಲ್ಡ್ ಓಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸೊ ಅವಾಗ ಗೌತಮ್ಮು ನಾವು ಕ್ಯಾಮ್ರಾ ಎಕ್ವಿಪ್ಮೆಂಟ್ಸು ಇದೆಲ್ಲ ನಮಗೆ ಅವಾಗ ಲಾಕ್ಡೌನ್ ಬೇರೆ ಅಲ್ವಾ, ಎಲ್ಲ ಕ್ಲೋಸ್ ಬೇರೆ, ಅವ್ರದ್ದು ಆಫೀಸ್ ಕ್ಲೋಸು, ಏನು ಬಿಸ್ನೆಸ್ ಟೋಟಲ್ ಕ್ಲೋಸು. ಸೊ ನಾವು ರಾತ್ರಿ ಹೋಗಿ ಓಪನ್ ಮಾಡಿ ಎಕ್ವಿಪ್ಮೆಂಟ್ ಎಲ್ಲ ಇಟ್ಕೊಂಡು ಕಾರಲ್ಲಿ. ನಮ್ಗೆ ದೊಡ್ಡ ಚಾಲೆಂಜ್ ಬಂದ್ಬಿಟ್ಟು ಆ್ಯಕ್ಚುಲಿ ಇಲ್ಲಿಂದ ಕಾಡ್ಗೆ ಹೋಗೋದು, ಎಷ್ಟು ಬ್ಯಾರಕೇಡ್ಸ್ಗಳು ಪಾಸ್ ಮಾಡಿ ಹೋಗ್ಬೇಕಿತ್ತು ನಾವು ಹೋಗಲ್ಲ. ಅವಾಗ ಎವ್ರಿ ಡಿಸ್ಟಿಕ್ಕಿಗೆ ಬ್ಯಾರಕೇಡ್ಸ್ ಇತ್ತಲ್ಲ ಅಂದರೆ ಲಾಕ್ಡೌನ್ ಅಂತ. ಬಟ್ ನನಗೆ ಇನ್ನೊಂದು ಟೀಮ್ ಬೇಕಿತ್ತಲ್ಲ, ಇದೆಲ್ಲ ಆಯಿತು ಟೀಮು. ಬಟ್ ನನಗೆ ಎಂಟೈರ್ ಟೀಮು 8 ಜನ ನಾವು ಫೀಲ್ಡಲ್ಲಿದ್ವಿ, ಅಂದರೆ ಫೀಲ್ಡಲ್ಲಿ ಕೆಲಸ ಮಾಡಿದ್ದು. 8 ಜನನೂ ಎಲ್ಲರೂ ಹೊಸಬ್ರು,
ಅಂದರೆ ಈ ಫೀಲ್ಡಲ್ಲಿ ಇಲ್ಲದೇ ಇರೋರೆ. ಅಂದರೆ ನನಗೆ ಮೇಯ್ನ್ ಅಂದರೆ ಒಂದು ಎನರ್ಜಿ ಬೇಕಿತ್ತು, ಒಂದು ಒಳ್ಳೆ ಅಂದರೆ ನನಗೆ ಸ್ಕಿಲ್ಲ ನಾನು ಬಿಲೀವ್ ಮಾಡಲ್ಲ, ಸ್ಕಿಲ್ ಯಾವುದಾದ್ರು ಡೆವಲಪ್ ಮಾಡ್ಕೊಬೋದು. ಹೌದಾ? ಹಾಂ, ಅಂದರೆ ಏನು ಇವಾಗ ನಿಮಗೆ ಈ ಕ್ಯಾಮ್ರಾ ಗೊತ್ತಿಲ್ಲ ಅಂದ್ಕೊಳ್ಳಿ, ಒಂದು 3-4ದಲ್ಲಿ ಹೇಳ್ಕೊಟ್ರೆ ಕಲಿಬೋದಲ್ಲ, ಅದರಲ್ಲೇನಿದೆ, ನಿಮ್ಗೆ ಆಸಕ್ತಿ ಇರಬೇಕು ಅಷ್ಟೇ ಅಲ್ವಾ. ಆ್ಯಟಿಟ್ಯೂಡ್ ಕರೆಕ್ಟಾಗಿರ್ಬೇಕು. ಹಾಂ, ವರ್ಕ್ ಆ್ಯಟಿಟ್ಯೂಡ್ ಇರಬೇಕು. ಕರೆಕ್ಟು. ಸೊ ನಂಗೆ ವ್ಯಕ್ತಿತ್ವ ಇಂಪಾರ್ಟೆಂಟು. ಅಂದರೆ ಸ್ಕಿಲ್ ಯಾವುದಾದ್ರು ಡೆವಲಪ್ ಮಾಡ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಂಗೆ ಒಂದು 5 ದಿವಸ ನೀವು ನನ್ನ ಜೊತೆಲಿದ್ದರೆ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೋದು ಅಂತ, ನೀವು ಕಲ್ತ್ಕೊಂಡ್ಬಿಡ್ತೀರಾ. ಸೊ ಸ್ಕಿಲ್ ಇದ್ದರೆ ಮಾತ್ರ ಅಲ್ಲ, ಸ್ಕಿಲ್ ಇಲ್ಲದೆ ಮೇನ್ ಇಂಟ್ರೆಸ್ಟ್ ಇರಬೇಕು ಮತ್ತು ಮೇನ್ ಫ್ರೀಕ್ವೆನ್ಸಿ ಸೆಟ್ ಆಗಬೇಕು, ಒಂದು ವ್ಯಕ್ತಿತ್ವ ಮ್ಯಾಚ್ ಆಗಬೇಕು. ಸೊ ಹಂಗಾಗಿ ನಾನು ಈಗ ನನ್ನ ಟೀಮಲ್ಲಿ ಬಂದಿದ್ದೆ ಒಬ್ಬರು ಇಂಟೀರಿಯರ್ ಡಿಸೈನರ್, ಒಬ್ಬರು ಅಕೌಂಟೆಂಟು, ಈ ಥರ ಅಂದರೆ ಚೂಸ್ ಮಾಡಿದ್ದು ನಾನು ಜನ ಮಂದಣ್ಣನ ಜೊತೆ ಮಾಡ್ತಿರ್ತಾರಲ್ಲ ಹಂಗೆ. ಹಾಗೆ. ಸೊ ಅಂದರೆ ಈ ಥರ ಫ್ರೆಂಡ್ಸ್ಗಳಿದ್ರು. ಸೊ ಅವ್ರಿಗೆಲ್ಲ ನಾನು ಕೇಳ್ತಾಯಿದ್ದೆ, ಈ ಥರ ಒಂದು ಪ್ರಾಜೆಕ್ಟ್ ಇದೆ, ಇಂಟ್ರೆಸ್ಟ್ ಇದೆ, ಬರ್ತೀರಾ ಅಂತ. ಬಟ್ ಪೇಮೆಂಟ್ ಎಲ್ಲ ಇಲ್ಲ, ಇದು ವಾಲಂಟರಿ ಅಂತ. ಎಲ್ಲರೂ ಇದನ್ನು ಕಾನ್ಸೆಪ್ಟ್ ಕೇಳಿ ಬಂದರು. ಈ ಥರ ಡಾಕ್ಯುಮೆಂಟ್ ಆದರೆ ವಾಟ್ ಎ ವಂಡರ್ಫುಲ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ದ ನೆಕ್ಸ್ಟ್ ಜನರೇಷನ್. ಬಟ್ ಎಷ್ಟೊಂದು ಜನ ಬರೋಕ್ಕೆ ರೆಡಿ ಇದ್ರು, ಬಟ್ ನನಗೆ ಕರ್ಕೊಂಡು ಹೋಗೋರು ಅಂದರೆ ಎಷ್ಟೇ ಜನ ಬಂದು ಅವ್ರಿಗೆ ಒಂದು ಊಟ ಹಾಕಬೇಕು, ಅಕಾಮಿಡೇಷನ್ ಇರಬೇಕಲ್ವ, ಅಂದರೆ ಅಷ್ಟೊಂದು ಶಕ್ತಿ ಇರಲ್ಲ ಅಷ್ಟೊಂದು ಜನ ಬಂದರು ಕೂಡ. ಸೊ ಒಂದು 8 ಜನ ಬೇಕಿತ್ತು. ಸೊ 8 ಜನ ಕರ್ಕೊಂಡೋಗಿ ಸೊ ಮಾನ್ಸೂನಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2020 ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಪ್ಲ್ಯಾನ್ ಮಾಡಿ. ಸೊ ಜನರಲಿ ವೈಲ್ಡ್ ಲೈಫಲ್ಲಿ ನಾವು ಸ್ಕ್ರಿಪ್ಟೇ ಮಾಡಲ್ಲ ಯಾರೂ, ಬಟ್ ನಾವು ಇದನ್ನು ಹಾಡನ್ನು ಒಂದು ಟ್ರ್ಯಾಕ್ಗೆ ಅಶ್ವಿನ್ ಅಂತ ಇದಕ್ಕೆ ಮ್ಯೂಸಿಕ್ ಮಾಡಿದ್ದು. ಅದು ಹಾಡು. ಹಾಂ, ನಾವು ಒಂದು 3-4 ತಿಂಗಳು ತೊಗೊಂಡ್ವಿ ಅದನ್ನು, ಅಂದರೆ ಆ ಟ್ಯೂನ್ನ ಕ್ರ್ಯಾಕ್ ಮಾಡೋಕ್ಕೆ. ಸೊ ಆ್ಯಕ್ಚುಲಿ ಅಶ್ವಿನ್ನು ಪ್ರದೀಪ್ ಅವ್ರು ಆ್ಯಕ್ಚುಲಿ ಬಂದು ಮೇಡ್ ಇನ್ ಬೆಂಗಳೂರು ಅಂತ ಒಂದು ಫಿಲಮ್ ಡೆಬ್ಯೂ ಡೈರೆಕ್ಟರ್. ಅಂದರೆ ಅವಾಗ ಜನ ಫಿಲಮ್ ಇನ್ನೂ ಶೂಟಿಂಗ್ ನಡೀತಾ ಇತ್ತು. ಆವಾಗ ಪ್ರದೀಪ್ಗೆ ಅಶ್ವಿನ್ ಅಂತ ಇದ್ದಾರೆ, ನೀನು ಟ್ರೈ ಮಾಡು ಅಂತ. ಸೊ ಅಶ್ವಿನ್ ಪ್ರದೀಪ್ ಫ್ರೆಂಡು. ಸೊ ಅವ್ರ ಹತ್ರ ಈ ಥರ ಹೇಳಿದಾಗ, ಈ ಕಾನ್ಸೆಪ್ಟ್ ಹೇಳಿದಾಗ ಅವ್ರಿಗೆಲ್ಲ ತುಂಬ ಹೊಸದು, ವೈಲ್ಡ್ ಲೈಫ್ ಏನು ಕಪ್ಪೆ ಅಂತ ಎಲ್ಲ. ಆವಾಗ ಇನ್ನು ಕುಂಬಾರ ಅಂತ ಇಟ್ಕೊಂಡಿದ್ವಿ, ಸೊ ಕಪ್ಪೆ ರಾಗ ಅಂತ ಇನ್ನು ಸಿಟಿಲಿಲ್ಲ. ಆವಾಗ ಇದೆಲ್ಲ ಬಗ್ಗೆ ಹೇಳಿದಾಗ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬಂದು ಆವಾಗ ಇದನ್ನು ಡೆವಲಪ್ ಮಾಡಿದ್ವಿ ಸಾಂಗ್ನ. ಆವಾಗ ಒಂದು ಟ್ರ್ಯಾಕ್ ಹಾಡ್ಬಿಟ್ಟು ಟ್ರ್ಯಾಕ್ ಕೊಟ್ಟಿದ್ರು ನನಗೆ. ಆ ಟ್ರ್ಯಾಕ್ನ ತೊಗೊಂಡು ನಾವು ಶೂಟ್ಗೆ ಹೋಗಿದ್ದು. ಸೊ ಈ ಲೈನ್ಗೆ ಹಿಂಗೆ ಇರಬೇಕು, ನಾವು ಜಾಸ್ತಿ ವೇಸ್ಟ್ ಮಾಡೋಕ್ಕಲ್ಲ ಟೈಮ್, ಯಾಕಂದ್ರೆ ನಮ್ಮ ಹತ್ರ ಅಷ್ಟೊಂದು ರಿಸೋರ್ಸ್ ಇಲ್ಲ. ಸೊ ಈಗ ಟ್ರೈನ್ ಮಾಡಿ ಆಮೇಲೆ ಇಡೀ ಟೀಮ್ಗೆ ಅಲ್ಲಿ ಟೆರೇನ್ ಹೇಗಿರುತ್ತೆ, ಹೆಂಗಿರುತ್ತೆ, ಲೀಚ್ ಇರುತ್ತೆ, ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಇದೆಲ್ಲ ಫುಲ್ ಪ್ರಿಪೇರ್ ಮಾಡಿ ಸ್ಟೋರಿ ಬೋರ್ಡ್ ಮಾಡಿದ್ವಿ ನಾವು. ಯಾವ ಲೈನ್ಗೆ ಯಾವ ಶಾರ್ಟು. ಹಾಂ, ಸ್ಟೋರಿ ಬೋರ್ಡ್ ಮಾಡ್ಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ಹೋಗಿದ್ವಿ, ಯಾಕಂದ್ರೆ ಮಳೆ ಅಲ್ವಾ, ಪೇಪರ್ ನೆಂದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಲ್ಯಾಮಿನೇಷನ್ ಮಾಡಿಕೊಂಡು ಹೋದ್ವಿ. ಇವನ್ ನಾವು ಸ್ಟೇ ಆಗಿದೆ ಯಾವುದೋ ಒಂದು ಮನೆ ಸ್ಟೇ, ಅವರು ಕೂಡ ತುಂಬ ಸಪೋರ್ಟ್ ಮಾಡಿ ನಮ್ಗೆ ಊಟ ಎಲ್ಲ ಕೊಟ್ಟು ಈ ಥರ ಎಲ್ಲ ಮಾಡಿದರು. ಸೊ ಸುಮಾರು ಒಂದು 2 ಸೀಸನ್ಸ್ ಅದನ್ನು ಶೂಟ್ ಮಾಡಿದ್ವಿ. ಸೊ ಅವ್ರಿಗೆ ಹೆಂಗೆ ನಾನು ಅವ್ರ ಟೀಮ್ನ ಕರ್ಕೊಂಡೋಗಿ ಎಂಟೈರ್ ಟೀಮ್ನ ನಂಗೆ ಆ ಜಾಗ ತೋರಿಸಿದ್ರೆ ರಾತ್ರಿ ಹೊತ್ತೆ ನಾನು ಬೆಳಗ್ಗೆ ತಾನು ತೋರಿಸಿದ್ರೆ ಹೇಗಿರುತ್ತೆ ಅಂತ. ಯಾಕಂದ್ರೆ ರಾತ್ರಿ ಪ್ಯಾಟರ್ನ್ ಅಡ್ಜಸ್ಟ್ ಆಗಲಿ ಅಂತ, ಪಾತು, ಆ ಗಿಡಗಳು ಎಷ್ಟು ಟಾರ್ಚ್ ಲೈಟ್ ಬಿಟ್ಟರೆ ಎಷ್ಟು ಕಾಣುತ್ತೆ ಅನ್ನೋದು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಅವ್ರಿಗೆ ಬೆಳಗ್ಗೆ ತೋರಿಸಿರಲಿಲ್ಲ. ಬಟ್ ನಾವು ಶೂಟೆಲ್ಲ ಆದಮೇಲೆ ಲಾಸ್ಟ್ ಡೇ ಆ ಟೆಂಟ್ ಬಿಚ್ಕೊಂಬರಕ್ಕೆ ಹೋದಾಗ ಅವ್ರಿಗೆ ಬೆಳಗ್ಗೆ ಕರ್ಕೊಂಡು ಹೋದರೆ ಅವ್ರಿಗೆ ರೂಟೇ ಗೊತ್ತಾಗ್ತಾಯಿಲ್ಲ. ದಿನ ರಾತ್ರಿ ಅವ್ರಿಗೆ ರಾತ್ರಿ ಬಿಟ್ಟರೆ ಹೋಗ್ಬಿಡೋರು, ಬೆಳಗ್ಗೆ ಹೊತ್ತು ಅವ್ರಿಗೆ ರೂಟೇ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಆ ನೈಟ್ ಪ್ಯಾಟರ್ನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಬೆಳಗ್ಗೆ ಹೊತ್ತು ಎಲ್ಲನೂ ಕಾಣ್ತಾ ಇದೆಯಲ್ಲ, ಹಾಗಾಗಿ ಈ ಜಾಗ ಯಾವುದು ಅನ್ನೋ ಕನ್ಫ್ಯೂಷನ್ ಅವ್ರಿಗೆ. ಸೊ ಆ ಥರ ಅಂದರೆ ನಮಗೆ ಟೈಮ್ ಇರೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ, ಅದಕ್ಕೆ ನಮ್ಗೆ ಬೆಳಗ್ಗೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ನೈಟ್ ಮಾತ್ರ. ಸೊ ಒಂದಿಬ್ಬರು ಹೋಗ್ಬಿಟ್ಟು ಟೆಂಟ್ ಪಿಚ್ ಮಾಡಿಬಿಟ್ಟು ಬರೋರು. ಆಮೇಲೆ ಎಕ್ವಿಪ್ಮೆಂಟ್ಸ್ ಎಲ್ಲ ಮಳೆ ಅಲ್ವಾ, ಒಂದು ಡ್ರಾಪ್ ಸಾಕು ಅಂದರೆ ಎಕ್ವಿಪ್ಮೆಂಟ್ ಹಾಳು ಮಾಡ್ಕೊಳಕ್ಕೆ. ಸೊ ಬಟ್ ಹೇಳಿದ್ದು ನಾವು ಶೂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ನಮಗೆ ಕ್ಯಾಮ್ರಾಗಳು ಕೊಟ್ಟಿದ್ದಾರೆ, ಫಸ್ಟ್ ಅದನ್ನು ನಾವು ಸೇವ್ ಮಾಡ್ಕೊಬೇಕು. ಅಂದರೆ ಒಂದು ಸ್ಕ್ರೂ ಕೂಡ ನಾವು ಕಳೆದಾಕೊಂಬಾರ್ದು ಅಂತ ಹೇಳಿ ಅಷ್ಟು ಒಬ್ಬೊಬ್ಬರು ಒಂದು ಅಸೈನ್ಮೆಂಟ್ ಥರ ಮಾಡಿ ಅಷ್ಟು ನೀಟಾಗಿ ಒಂದು ಸ್ಕ್ರೂ ಕಳೆದಾಗ್ದಿರಂಗೆ ನಾವು ಶೂಟ್ನ ಫಿನಿಷ್ ಮಾಡಿ ಆಮೇಲೆ ನಾವು ಹೋಗಿದ್ದು, ನಾವು ವಾಪಸ್ ಬ್ಯಾಂಗ್ಳೂರು ಬಂದಿದ್ದು. ಸೊ ನೀವು ಕಪ್ಪೆ ಶಾರ್ಟ್ಸ್ ಇದ್ರಲ್ಲಿ ಎಷ್ಟೋ ಸಲ ಮಳೆ ಬರ್ತಿರುತ್ತೆ. ಮಳೆ ಅದು ರಿಯಲ್ ಮಳೆನ ನೀವು ಹಾಕಿರೋದ? ಇಲ್ಲ, ರಿಯಲ್ ಮಳೆ. ಸೊ ರಿಯಲ್ ಮಳೆ ಬರ್ತಿರೋದು ಅಲ್ಲಿ ಕ್ಯಾಮ್ರಾ ಶೂಟ್ ಮಾಡಿದ್ದೀವಿ. ಹೌದು. ಸೊ ಕ್ಯಾಮ್ರಾಗೆ ಮಾತ್ರ ನಾವು ಶ್ಯಾಡೋ ಇದು ಮಾಡ್ತಿದ್ವಿ, ಅಂದರೆ ಅದು ಕವರ್ ಮಾಡ್ಕೊಂತೀವಿ. ನೀವು ಫುಲ್ ನೆನ್ಕೊಂಡಿದ್ವಿ. ರೈನ್ ಕೋಟ್, ನಮ್ದು ರೈನ್ ಕೋಟು ಹಾಕೊಂಡೆ. ಆಮೇಲೆ ನೀವು ಅಲ್ಲೊಂದು ಶಾರ್ಟ್ ಇರ್ಬೋದು, ಒಂದಿದೆ ಇಲ್ಲ ಮಣ್ಣನ್ನು ಎತ್ಕೊಂಡೆ ನೋಡಿ, ನೀರು ಒಳಗಡೆ ಮಣ್ಣು ಎತ್ಕೊಳ್ತದೆ. ಹಾಂ. ಸೊ ಆ ಶಾರ್ಟ್ಗೆ ನಾವು 4.5 ಅವರ್ ಕೂತ್ಕೊಂಡಿದ್ದೀವಿ ಕಪ್ಪೆ ಮುಂದೆ ನಿಮಗೆ. ಸೊ ನೀವು ಕೇಳಬೇಕು ಗಾದೆ ಕಪ್ಪೆನ ತಕಡಿಲಾಗ್ದಂಗೆ ಅಂತ. ಸೊ ಅಂದರೆ ತುಂಬ ಸೆನ್ಸಿಟಿವ್ ಕಪ್ಪೆ. ನೀವು ಜಸ್ಟ್ ಒಂದು ದೊಡ್ಡ ಬ್ರೀತ್ ತೊಗೊಂಡ್ರೆ ಜಂಪ್ ಮಾಡಿಬಿಡುತ್ತೆ. ಸೊ ನಾವು ಪ್ರೋಬ್ ಲೆನ್ಸ್ ಅಂತ ಯೂಸ್ ಮಾಡಿದ್ವಿ ಅದನ್ನು ಶೂಟ್ ಮಾಡೋಕ್ಕೆ. ಸೊ ಆ ಪ್ರೋಬ್ ಲೆನ್ಸ್ದ ಲಿಮಿಟೇಷನ್ ಅಂತಂದರೆ ದೂರದಿಂದ ಶೂಟ್ ಮಾಡೋಕ್ಕಾಗಲ್ಲ, ಸಬ್ಜೆಕ್ಟ್ ಹತ್ರನೇ ಇರಬೇಕು. ಹಾಂ, ಪೇಪರ್ ಗ್ಯಾಪ್ ಅಷ್ಟೇ. ಸೊ ನಾವು ಹೆಂಗೂ ಮಾಡಿ ಅಪ್ರೋಚ್ ಮಾಡಿಬಿಟ್ಟಿದ್ದೀವಿ, ಕಪ್ಪೆವರೆಗೂ ಹತ್ರದವರೆಗೂ ತೊಗೊಂಡೋಗ್ಬಿಟ್ಟಿದ್ದೀವಿ. ನೀವು ಅಪ್ರೋಚ್ ಮಾಡ್ಬೇಕಾದ್ರೂ ಇಂಚ್ ಮೂವ್ ಆಗಬೇಕು. ನೀವು ಇಂಚ್ ಮೂವ್ ಆಗಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಬೇಕು, ಸ್ವಲ್ಪ ಇನ್ನೊಂದು ಸ್ವಲ್ಪ ಮೂವ್.
ಫಾಸ್ಟಾಗಿ ಹೋಗ್ಬಿಟ್ರೆ ಜಂಪ್ ಮಾಡಿಬಿಡುತ್ತೆ ಅದು. ಮುಂದಿನ ವರ್ಷ ಬಾ ಅನ್ನುತ್ತೆ. ಕರೆಕ್ಟು. ಸೊ ನಮಗೆ ಅಷ್ಟೊಂದೆಲ್ಲ ಲಕ್ಸುರಿ ಇರಲಿಲ್ಲ. ಸೊ ಹೇಗೋ ಮಾಡಿ ಅಪ್ರೋಚ್ ಮಾಡಿಬಿಟ್ಟಿದ್ದೀವಿ. ನಮ್ಗೆ ಅದು ಒಂದು ಶಾಟ್ ಬೇಕೇ ಬೇಕು ಎತ್ಕೊಳೋದು. ಸೊ 4.5 ಅವರ್ ಹಿಂಗೆ ಕೂತ್ಕೊಂಡಿದ್ದೀನಿ ನಾನು. ಅಂದರೆ ಹೆಂಗೆ ಅಂತಂದರೆ ಎಷ್ಟೋ ಸಲ ನಮಗೆ ಈ ಲೀಚ್ ಇರ್ಬೋದು, ಈ ಮಳೆ ಹನಿ ಥರದಿಂದ ನಿಮ್ಮ ಬೆನ್ನೆಲ್ಲ ಏನೋ ನೆವೆಗಳು ಸ್ಟಾರ್ಟ್ ಆಗುತ್ತೆ. ಪಾಪ ನಮ್ಮ ಟೀಮ್ ಅವ್ರು ಬಂದುಬಿಟ್ಟು ಬೆನ್ಕೆರೆ ಅವರು, ನಾನೇನೋ ದೊಡ್ಡ ಹಿಂಗಂದರೆ ಮುಗಿದು ಕಪ್ಪೆ ಎಗರ್ಬಿಡುತ್ತೆ. ಸೊ ಅಷ್ಟು ನಾವು ರಾಕ್ ಥರನೇ ಇರಬೇಕು. ಹೆಂಗೆ 4.5 ಅವರ್ ಆದಮೇಲೆ ಅದು ಒಂದು ಎತ್ಕೊಂತಿಂಗೆ ಅಷ್ಟೇ ನಮ್ಗೆ ಸಿಕ್ಕಿದ್ದು. ಒಂದೇ ಶಾಟ್ ಅದು. ಅದನ್ನು ಹಾಕಿದ್ದೀರ ಅದ್ರಲ್ಲಿ? ಅದನ್ನು ಹಾಕಿದ್ದೀನಿ. 2ನೇ ಶಾಟ್ ಕೂಡ ಇಲ್ಲ ಅದ್ರದ್ದು. ಸೊ ಒಂದು ಶಾಟ್ ಅಷ್ಟೇ 4.5 ಅವರ್ ಕೂತ್ಕೊಂಡಿದ್ದು. ಅದು ಕೂತ್ಕೊಂಡ್ಮೇಲೆ ನನಗೆ ಎಲ್ಲ ಫುಲ್ ಜಾಮು. ಹಿಂಗಾದ್ಮೇಲೆ ಹಂಗೆ ಹಿಂದೆ ಬಿದ್ದೋಗ್ಬಿಟ್ಟೆ. ನನಗೆ ರೋಡ್ ಕೂಡ ಪಾಪ ನಮ್ಮ ಟೀಮೆಲ್ಲ ಎತ್ಕೊಂಡು ಹೋದ್ರು. ಅಂದರೆ ನೀವು ಆ್ಯಕ್ಚುಲಿ ನೀವು ಏನೇ ಕಂಫರ್ಟಾಗಿ ಕೂತ್ಕೊಳ್ಳಿ, ನೀವು ಒಂದು 5 ಮಿನಿಟ್ ಕೂತ್ಕೊಬೋದು ಹಂಗೆ, ಯಾವುದೇ ಕಂಫರ್ಟ್ ಲೆವೆಲ್ ಇದ್ರು. ಅದೇ ಕಂಫರ್ಟ್ 5 ಮಿನಿಟ್ಸ್ ಆದಮೇಲೆ ನಿಮ್ಗೆ ಕೂತ್ಕೊಳಕ್ಕಾಗಲ್ಲ. ನಿಮ್ಮ ಬಾಡಿ ಮೂವ್ ಮಾಡಲೇಬೇಕು. ಈಗ ಹಿಂಗೆ ಇದು ಕಂಫರ್ಟ್ ಅಂತ ಅನ್ಕೊತೀರಾ, 5 ನಿಮಿಷ ಆದಮೇಲೆ ಇದು ಕಂಫರ್ಟ್ ಆಗೋಲ್ಲ. ಯಾಕಂದರೆ ಏನೋ ನಾವು ಸರಿ ಮಾಡ್ಕೊಬೇಕು, ಹಿಂಗೆ ಅನ್ಕೊಬೇಕು, ಈ ಥರ ಏನೋ ಒಂದು. ಸೊ ಬಟ್ ನಿಮಗೆ ಅಂದರೆ ಎವ್ರಿ ಒಂದು ಸಿಂಗಲ್ ಬೆಲ್ಟ್ ಕೂಡ ಹಿಂಗೆ ಮೂವ್ ಮಾಡಿದ್ರು ಅದಕ್ಕೇನಾದರೂ ಡಿಸ್ಟರ್ಬ್ ಆದರೆ ಇಟ್ ಮೈಟ್ ಜಂಪ್. ಸೊ ನಮಗೆ ಭಯ ಇದೆ ಅಂತಂದರೆ ನೆಕ್ಸ್ಟ್ ಇಯರ್ ಬರೋದಲ್ಲ, ನಮ್ಗೆ ರಿಸೋರ್ಸ್ ಇರಲ್ಲ ನೆಕ್ಸ್ಟ್ ಇಯರ್ ಬರೋ ಅಷ್ಟು. ಸೊ ಹಾಗಾಗಿ ನಮಗೆ ಏನಾದರೂ ಆಗಲಿ ನಾವು ಕ್ಯಾಪ್ಚರ್ ಮಾಡಲೇಬೇಕು ಅಂತ. ಬಟ್ ಅಂದರೆ ಎಲ್ಲ ಟೀಮ್ ಎಫರ್ಟ್ ಅದು. ಅಂದರೆ May the Kappe Raga or the tune of life reverberate in your hearts forever. ಸೊ ಇಡೀ ಆ ಸೀಕ್ವೆನ್ಸ್ 1 ಡೇ 1 ನೈಟ್. ಹಾಂ, 1 ನೈಟ್ ಆ ಗಂಡು ಹೆಣ್ಣಿನ ಲೈಫು. ಹೌದೌದು. ಅವ್ರ ಮೊಟ್ಟೆ ಇಡೋ ಕತೆ. ಹಾಂ, ಯಾವ ಡೇಟ್ ಅದು? ಅಲ್ಲ ಅಂದರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವು ಪ್ಯಾಕ್ ಮಾಡೋದು ಅಂದರೆ ಪಿಕ್ ಮಾಡೋದ್ರಲ್ಲ, ಅದು 1 ನೈಟ್ ಬರೀ ಒಂದೇ ನಾವು ಶೂಟ್ ಮಾಡಿದ್ದು. ಅದು ಒಂದೇ. ಓಕೆ ಆ ಥರ. ಹಾಂ, ಹಾಗೆ. ಬಟ್ ಕಪ್ಪೆ ಒಂದೇ ಸಲ ಮೊಟ್ಟೆ ಇಟ್ಟು ಒಂದೇ ಸಲ ಪ್ಯಾಕ್ ಮಾಡಿಬಿಡುತ್ತಲ್ವ ಅದು? ಹೌದು. ಮತ್ತು ಹೆಂಗೆ ಅದು 2-3 ದಿನ ಹೆಂಗೆ ತೆಗೆದ್ರಿ? ಟೋಟಲ್ ಎಷ್ಟು ದಿನ ತೆಗೆದ್ರಿ ಹೇಳಿ ಇದು? ನೋಡಿ, 1 ವಾರಕ್ಕೆ 1 ಕಪ್ಪೆ. ಅದು ಅದೇ ಕಪ್ಪೆ ಇನ್ನೊಂದು ಹೆಣ್ಣು ನೆಕ್ಸ್ಟ್ ವೀಕ್ ಇನ್ನೊಂದು ಬರುತ್ತೆ ಅದೇ ಜಾಗಕ್ಕೆ. ತಿರ್ಗಿ ಇದು ಮುಗ್ದಾದ್ಮೇಲೆ ತಿರ್ಗಿ ಕಳ್ಕೊಂಡು ಸ್ಟಾರ್ಟ್ ಮಾಡುತ್ತೆ. ಈಗ ಸಕ್ಸಸ್ ಆಯ್ತಲ್ವಾ, ಒಂದು ಹೆಣ್ಣು ಹೋಯ್ತು, ಒಂದು ಹೆಣ್ಣು ಆಯಿತು, ಸಕ್ಸಸ್ಸು ಆಯಿತು ಆ ಜಾಗ ಎಲ್ಲ. ಸೊ ಆ ಜಾಗ ಪರ್ಫೆಕ್ಟ್ ಅಂತ ಗೊತ್ತಾಗ್ಬಿಡುತ್ತೆ ಗಂಡುಗೂ. ಓಕೆ, ನಾವು ಇನ್ನೊಂದು ಫೀಮೇಲ್ ಇಂಪ್ರೆಸ್ ಮಾಡ್ಬೋದು ಅಂತ ಅಂದ್ಕೊಂಡು ನೆಕ್ಸ್ಟ್ ವೀಕ್ ತಿರ್ಗಿ ಇನ್ನೊಂದು ಫೀಮೇಲ್ ಇನ್ನೊಬ್ರು ಕರೆಯುತ್ತೆ. ಹಾಂ, ಸೊ ಅವಾಗ ಅದು ಬರುತ್ತೆ ಅಲ್ಲಿ. ಬೇಜಾನಿದೆ ಅದು. ಹಾಂ, ಓಕೆ. ಸೊ ಹಂಗೆ ಅದು. ಸೊ ಗಂಡು ಸೇಮು, ಹೆಣ್ಣು ಚೇಂಜ್ ಆಗ್ತಿರ್ತಾರೆ. ಹೆಣ್ಣು ಚೇಂಜ್ ಆಗ್ತಾ ಇರ್ತಾ. ಹೌದು, ಗಂಡು ಸೇಮ್. ಟೈಟಲ್ ಫೈಟ್ ಆಗುತ್ತೆ, ಬೇರೆ ಗಂಡು ಬಂದರೆ ಫೈಟ್ ಮಾಡುತ್ತೆ ಹುಲಿ ಥರ. ಹಾಂ, ನನ್ನ ಟೆರಿಟರಿ ಇದು ಅಂತ. ಸೊ ಅಂದರೆ ಎಷ್ಟು ಟೆರಿಟರಿ ಅಂತಂದರೆ ಇದು, ಈ ಮರಿಗಳು ನೀರಲ್ಲಿ ಬಿದ್ದು ಈ ಸ್ಟ್ರೀಮ್ ಫ್ಲೋಗೆ ಈ ಮರಿಗಳೆಲ್ಲ ಹೋಗ್ಬಿಡ್ತವೆ, ಡೌನ್ ಸ್ಟ್ರೀಮ್ ಎಲ್ಲ ಹರ್ಕೊಂಡು ಹೋಗ್ಬಿಡ್ತವೆ. ಸೊ ಟ್ಯಾಟ್ಪೋಲ್ ನಿಮ್ಗೆ ಗೊತ್ತಿರೋ ಟ್ಯಾಟ್ಪೋಲ್ ನೋಡಿರ್ತಾರಲ್ಲ, ಮೀನ್ ಥರನೇ ಇರುತ್ತೆ ಅದು. ಫಸ್ಟು ಮರಿಗಳು, ಕಪ್ಪೆ ಮರಿಗಳು ಮೀನ್ ಥರ ನಿಧಾನಕ್ಕೆ ಕಾಲುಗಳು ಡೆವಲಪ್ ಆಗುತ್ತೆ, ಕೈ ಡೆವಲಪ್ ಆಗುತ್ತೆ. ಮುಂಚೆ ಎಲ್ಲ ನಾವು ಮೀನು ಅಂದ್ಕೊಂಡು ಕಪ್ಪೆ ಮರಿಗಳು ತಂದು ಬಾಟಲ್ ಹಾಕೊತಾ ಇದ್ವಿ. ಆಮೇಲೆ ಗೊತ್ತಾಗೋದು ಕಪ್ಪೆಗಳು ಮೀನುಗಳಲ್ಲ ಅಂತ. ಸೊ ಏನಾಗುತ್ತೆ, ಈ ಒಂದ್ಸಲ ಕಾಲು ಎಲ್ಲ ಡೆವಲಪ್ ಆದಮೇಲೆ ಮತ್ತೆ ಈ ಮರಿಗಳು ಅಪ್ಸ್ಟ್ರೀಮು ಎಲ್ಲದು ಹುಟ್ಟಿತ್ತಲ್ಲ ಅದೇ ಜಾಗಕ್ಕೆ ಬರ್ತವೆ. ಅದಕ್ಕೆ ಹೆಂಗೆ ಗೊತ್ತಾಗುತ್ತೆ? ಏನಕ್ಕೆ ಹೆಂಗೆ ಗೊತ್ತಾಗುತ್ತೆ? ಓಕೆ, ಅದು ಗೊತ್ತಾಗಿರುತ್ತೆ ಅದಕ್ಕೆ, ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಅಂತ. ಅದು ಏನೇನಿರುತ್ತೆ ಡೇಟಾ? ಹಾಂ, ಸೊ ಅದು ಕೈ ಕಾಲು ಡೆವಲಪ್ ಆದಮೇಲೆ ಅಂದರೆ ಸ್ಟ್ರೀಮಿಂದ ಆ ಕಡೆ ಈ ಕಡೆ ಲ್ಯಾಂಡ್ ಮೇಲೆ ವಾಪಸ್ ಬರ್ತವೆ ಆ ಕಡೆಗೆ. ಅಷ್ಟು ಟೈಟೋರಿಯಲ್ ಅಂತ ಅದು. ಸೊ ನೀವು ಎಷ್ಟು ದಿನ ಶೂಟ್ ಮಾಡಿದ್ರಿ? ಉದಾಹರಣೆಗೆ ಇಡೀ ಕಪ್ಪೆ ರಾಗದ ಆ ಸೀಕ್ವೆನ್ಸ್ ತೆಗೆದಿರಲ್ಲ, 2 ವರ್ಷ, 2 years ಆ ಶಾರ್ಟ್ಸ್. ಹಾಂ, 1 ವರ್ಷಕ್ಕೆ ಮುಗಿದಿಲ್ಲ? 1 ವರ್ಷಕ್ಕೆ ಮುಗಿದಿಲ್ಲ, 1 ಮಂತ್ಸಲ್ಲಿ ಮುಗಿದಿಲ್ಲ. ಇಲ್ಲ. ನಾವು ನೋಡಿ, ನಾನು ಹೇಳೋನಲ್ಲ ಫಸ್ಟ್ ಬಂದಾಗ ಹಗ್ ಮಾಡುತ್ತೆ ಅಂತ, ಅದು ನಾವು ಶೂಟ್ ಮಾಡೋಕ್ಕೆ ಆಗಲಿಲ್ಲ. ಅದು ನಮ್ಮ ಫಿಲಮಲ್ಲಿ ಇಲ್ಲ ಅದು. ಓ ಹೌದಲ್ಲ, ಇಲ್ಲ ಅದು. ಹಾಂ, ಯಾಕಂದರೆ ಅದು ಫಸ್ಟ್ ಆ್ಯಕ್ಟ್. ಅದು ನೀವು ಫಸ್ಟೇ ನೀವು ಡಿಸ್ಟರ್ಬ್ ಮಾಡಿ ಲೈಟೆಲ್ಲ ಹಾಕಿ ಕೂತ್ಕೊಂಡ್ಬಿಟ್ರೆ ಫೀಲ್ ಬರೋದೇ ಇಲ್ಲ ಹತ್ರಕ್ಕೆ. ಅದು ಏನೋ ಅಲ್ಲಿ ಬೇರೆ ಥರ ಇದೆ ಅನ್ಸ್ಬಿಡುತ್ತೆ. ಹಾಂ, ಅಂದರೆ ಏನಿದು ನಾನು ಇದೇನು ಕಪ್ಪೆನ ಅಥವಾ ಏನು ಕೂಗ್ತಾ ಇರೋದು ಬೇರೆ ಅಂದ್ಕೊಂಡ್ಬಿಡ್ತದೆ. ಅಂದರೆ ಫಸ್ಟೇ ನೀವು ಸೊ ಏನಂತಂದರೆ ನಮಗೆ ಅಬ್ಸರ್ವೇಷನ್ ಗೊತ್ತಾದ್ರೆ ಫಸ್ಟ್ ಅದಕ್ಕೆ ಬಿಟ್ಬಿಡ್ಬೇಕು. ಅಂದರೆ ಅಗ್ರಿಮೆಂಟ್ ಆಗ್ಬಿಡಕ್ಕೆ. ಅದಕ್ಕೆ ಅಗ್ರಿಮೆಂಟ್ ಆಗಿಬಿಟ್ರೆ ಆಮೇಲೆ ನಾವು ಏನೇ ಲೈಟ್ ಹಾಕಿರೋ ಅದು ಹೋಗಲ್ಲ. ಯಾಕಂದರೆ ಫಿಕ್ಸ್ ಏನು ಪಾಠ ಫಿಕ್ಸು ಎಲ್ಲ. ಇವನ್ ನೀವು ತಪ್ಕೊಳ್ಳೋ ಸೀನ್ ಇಲ್ವೇ ಇಲ್ಲ. ತಪ್ಕೊಳೋದು ನಾವು ಅಂದರೆ ಇಂಪಾಸಿಬಲ್ ಶೂಟ್ ಮಾಡೋಕ್ಕೆ. ಅದಕ್ಕೆ ಒಂದು ಫೋಟೋ ಮಾತ್ರ ಜಸ್ಟ್ ಅದು ಬಂದಿದ ತಕ್ಷಣ ಫೋಟೋನ ಜಸ್ಟ್ ಕ್ಲಿಕ್ ಅಲ್ವಾ, 1 ಸೆಕೆಂಡ್ ಅಲ್ವಾ ಅದು. ಅದೊಂದು ಚಕ್ ಅಂತ ಒಂದು ಫೋಟೋ ಇದೆ ಅಷ್ಟೇ ನಮ್ಮ ಹತ್ರ. ಅದು ಬಿಟ್ಟರೆ ಅಂದರೆ ವಿ ಕುಡಂಟ್ ಫಿಲ್ಮ್ ಇಟ್. ಲೈಟ್ ಇಲ್ಲದ್ರೆ ಶೂಟ್ ಮಾಡೋಕ್ಕಲ್ಲ ನಮಗೆ. ಅಂದರೆ ನಮ್ಮ ಹತ್ರ ಇನ್ಫ್ರಾರೆಡ್ ಈ ಥರ ಕ್ಯಾಮ್ರಾಸ್ ಎಲ್ಲ ಇರಲಿಲ್ಲ. ಸೊ ಹಾಗಾಗಿ ಇರೋ ಕ್ಯಾಮ್ರಾ ಇರೋ ಲೈಟಲ್ಲಿ ನಾವು ಶೂಟ್ ಮಾಡಬೇಕಿತ್ತು. 2 ವರ್ಷ ಶೂಟು? 2 ವರ್ಷ. ಒಟ್ಟು ಟೋಟಲ್ ಎಷ್ಟು? 6 ವರ್ಷನಾ? 6 ವರ್ಷ, 6 ನಿಮಿಷ ಫಿಲಮ್ಗೆ. 6 ನಿಮಿಷ. ಹಾಂ. ಬಟ್ ಇದು ಒಂದು ಹೊಸ ಫಾರ್ಮ್ಯಾಟ್ ಅಲ್ವಾ ಇದು ನಮಗೆ. ಅಂದರೆ ಒಂದು ಸಾಂಗ್ ಮೂಲಕ ಇಲ್ಲಿರೋದು. ಸೊ ನಮಗೆಲ್ಲ ಕನ್ಸರ್ನ್ ಇತ್ತು, ಅಂದರೆ ಜನಕ್ಕೆ ಇಷ್ಟ ಆಗುತ್ತಾ ಇದು,
ಒಂದು ಫಾದರ್ ಎಮೋಷ್ನಲ್ ಇದು ಕನೆಕ್ಟ್ ಮಾಡಿ ಒಂಥರ ಎಮೋಷನ್ ಕನೆಕ್ಟ್ ಮಾಡ್ತಿದ್ದೀವಿ ಅಂತ. ಜನರಲಿ ನೋಡಿ ನಾಯಿಗಳಿಗೆ ಬಾಂಡ್ ಬೆಳೆಯೋದು ಈಸಿ ನಮ್ಮ ಮನುಷ್ಯರಿಗೆ, ಯಾಕಂದ್ರೆ ನಮಗೆ ಸ್ಪಂದಿಸುತ್ತೆ ನಾಯಿ. ಕಪ್ಪೆ ಜೊತೆ ಬಾಂಡ್ ಅಂದರೆ ಹೆಂಗೆ ಅಂದರೆ ಕಪ್ಪೆ ನಮ್ಗೆ ನೋಡೋಕ್ಕೆ ಕಷ್ಟ, ಹೆಂಗೆ ಅದ್ರ ಬಗ್ಗೆ ಇದು ಬರುತ್ತೆ. ಸೊ ಹಂಗಾಗಿ ನಾವು ಅಂದ್ಕೊಳ್ಬೇಕು ಎಮೋಷ್ನಲಿ ನಾವು ಹೇಳಬೇಕು, ಅಂದರೆ ನರೇಷನಲ್ಲಿ ಒಂದು ವಾಯ್ಸ್ ಓವರ್ ಇದೆಲ್ಲ ಹೋಯ್ತು, ಅಂದರೆ ಆ ಫಾರ್ಮ್ಯಾಟ್ಸ್ ಎಲ್ಲ ಹೋಯ್ತು. ನನಗೆ ನನ್ನ ಕ್ವಶನ್ ಹಾಕೊಂಡಿದ್ದೀನಿ, ನನ್ನ ಫಿಲಮ್ ನಾನು ಎಷ್ಟು ಸಲ ನೋಡ್ತೀನಿ ಅನ್ನೋದು, ನನ್ನ ಡಾಕ್ಯುಮೆಂಟ್ ನಾನೇ ಎಷ್ಟು ಸಲ ನೋಡ್ತೀನಿ ಅನ್ನೋದು. ಯಾಕಂದ್ರೆ ನಾವು ಅನ್ಸಂಗ್ ಇರ್ಬೋದು, ಬಂಡೀಪುರ ಬಗ್ಗೆ ನಮ್ಮ ಬಂಡೀಪುರ ಅಂತ ಮಾಡಿದ್ವಿ. ನೀವು ಮಾಡಿದ್ದು? ಹಾಂ. ನೀವು ಕ್ಯಾಮ್ರಾಮನ್ನ ಡೈರೆಕ್ಟರ್ ಅದಕ್ಕೆ? ಎರಡು. ನಮ್ಮ ಬಂಡೀಪುರ. ಹಾಂ. ಮತ್ತು ರಾಧಿಕಾ ನಾರಾಯಣ ಇಟ್ಕೊಂಡು ಒಂದು ಸಫಾರಿ ಅಂತ ಒಂದು ಮಾಡಿದ್ವಿ, ಬಂಡೀಪುರ ಸಫಾರಿ ಅಂತ. ಸೊ ಇದೆಲ್ಲ ಅಂದರೆ ಓಕೆ, ಒಂದು ವಾ ಫ್ಯಾಕ್ಟ್ರಿ ಇರುತ್ತೆ ಓಕೆ, ಬಟ್ ಕನೆಕ್ಟ್ ಆಗುತ್ತಾ ಅನ್ನೋದು ಒಂದೇ ಕ್ವಶನ್. ರಿಪೀಟ್ ನೋಡ್ತಾರಾ ಹಾಂ ಅಂತ. ಸೊ ಅವಾಗ ಒಂದು ಎಮೋಷನ್ ತಂದ್ರೆ ಕನೆಕ್ಟ್ ಆಗೋದು ಅಂತ. ಸೊ ಅವಾಗ ಪ್ರದೀಪ್ ಇವರೆಲ್ಲ ಕೂತ್ಕೊಂಡು ಅವರು ಪ್ರದೀಪ್ ಬೊಮ್ಮಡಿ ಈಸ್ ಮಲ್ಟಿ ಟ್ಯಾಲೆಂಟೆಡ್. ಈಗ ನಮ್ಮ ಕಪ್ಪೆರಾಗ ಲೋಗೋ ಎಲ್ಲ ಅವರೇ ಡಿಸೈನ್ ಮಾಡೋದು ಫುಲ್ಲು. ಸೊ ಅವಾಗ ಈ ಲಿರಿಕ್ಸ್ ಬರೆದ್ಮೇಲೆ ನಮಗೆ ಇನ್ನೂ ಒಂಥರ ಇನ್ನೂ ಉತ್ಸಾಹ ಶಕ್ತಿ ಬಂತು. ಏನು ಪವರ್ಫುಲ್ ಲೈನ್ಸ್ ಚೆನ್ನಾಗಿ ಆಗ್ಬಿಡ್ತು, ಮ್ಯೂಸಿಕ್ ಚೆನ್ನಾಗಿ ಕಂಪೋಸ್ ಆಗ್ಬಿಡ್ತು. ನೆಕ್ಸ್ಟ್ ನಾವು ಶೂಟ್ ಮಾಡೋಕ್ಕಾಗುತ್ತೆ ಅದೇ ಲೆವೆಲ್ಗೆ ಅನ್ನೋದೇ ನಮಗೆ ಚಾಲೆಂಜ್ ಇದ್ದಿದ್ದು. ಸೊ ಅವಾಗ ಹೋಗಿ ಶೂಟ್ ಮಾಡಿಕೊಂಡು ಕೊನೆಗೆ 2023 ಮಾರ್ಚಲ್ಲಿ ನಾವು ಫೈನಲ್ ಎಕ್ಸ್ಪೋರ್ಟ್ ತೆಗೆದಿದ್ದು. ಸೊ ಅವಾಗ ಕನ್ಸರ್ನ್ ಇತ್ತು ನಮಗೆ ಇದಾಗುತ್ತೆ ಬರುತ್ತೆ ಅಂತ. ಅವಾಗ ಒಂದು ಲಾಸ್ ಏಂಜಲ್ಸಲ್ಲಿ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಅಪ್ಲೈ ಮಾಡಿದ್ವಿ. ಸೊ ಅಲ್ಲಿ 3 ಅವಾರ್ಡ್ಸ್ ಇತ್ತು, ಒಂದು ಸಿಲ್ವರು, ಬ್ರೌನ್ಸ್, ಗೋಲ್ಡ್ ಅಂತ. ಬಟ್ ವೆಸ್ಟರ್ನ್ ಪೀಪಲ್ಗೆ ಇದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಒಂದು ಇದ್ರ ಮೇಲೆ ಕನ್ನಡ ಸಾಂಗ್ಗೆ ಇಂಗ್ಲೀಷ್ ಸಬ್ಟೈಟ್ಲ್ ಹಾಕಿ ಕಳಿಸಿದ್ವಿ. ಅದು ಸೊ ನಮಗೆ ಅವಾಗ ಫಸ್ಟು ಆಫೀಸ್ ಸೆಲೆಕ್ಷನ್ ಬಂತು. ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಅಂದರೆ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೇನೋ ಒಂದು ಅನಿಸಿದೆ ಇದರಿಂದ ಅಂತ. ಅದಾದಮೇಲೆ ಅನೌನ್ಸ್ಮೆಂಟ್ ವಿನ್ನು ಕೊಟ್ಟರು, ಅಂದರೆ ಗೋಲ್ಡ್ ಅವಾರ್ಡೇ ಕೊಟ್ಟರು ನಮಗೆ. ಸಿಲ್ವರ್ ಕೊಡಬಾರ್ದು, ಬ್ರೌನ್ಸ್ ಕೊಡಬಾರ್ದು, ಬಟ್ ಗೋಲ್ಡೇ ಕೊಟ್ಟರು. ಆವಾಗ ನಮಗೆ ಓಕೆ ಅಂದರೆ ಓಕೆ ಇದು ವೆಸ್ಟರ್ನ್ ಪೀಪಲ್ಗೂ ಒಂದು ಅರ್ಥ ಆಗ್ತಾಯಿದೆ. ಐ ಥಿಂಕ್ ಗೋಲ್ಡ್ ಅವಾರ್ಡ್ ಬಂತು ನಮಗೆ. ಸೊ ಅವಾಗ ಫಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್ ನಮ್ಗೆ ಅದು ಬಂದಿದ್ದು. ಅದಾದಮೇಲೆ ದಾದಾ ಸಾಹೇಬ್ ಪಾಲ್ಕೆಗೆ ಅಪ್ಲೈ ಮಾಡಿದ್ವಿ. ಸೊ ಅದು ವಿನ್ ಆಯಿತು. ದಾದಾ ಸಾಹೇಬ್ ಪಾಲ್ಕೆ ಬಂದಿದೆ? ಹಾಂ. ಯಾವ ದಾದಾ ಸಾಹೇಬ್ ಪಾಲ್ಕೆ? ಎರಡಿದೆ, ಪ್ರೈವೇಟ್ ಒಂದು ಪ್ರೈವೇಟ್ ಇದೆ, ಪ್ರೈವೇಟ್ ದಾದಾ ಸಾಹೇಬ್. ಅದಾದಮೇಲೆ ಇದೆಲ್ಲ ಆದಮೇಲೆ ನನಗೆ ಒಂದೇ ಒಂದು ಆಸೆ ಇದ್ದಿದ್ದು ಅಂತಂದರೆ ಇದು ಗ್ರೀನ್ ಆಸ್ಕರ್ಗೆ ಅಪ್ಲೈ ಮಾಡಬೇಕು ಅಂತ. ಸೊ ಹೆಂಗೆ ನಮ್ಮ ಬೇರೆ ಫೀಚರ್ ಫಿಲಮ್ಸ್ಗೆಲ್ಲ ಆಸ್ಕರ್ ಹೇಗೆ, ಅದೇ ವೈಲ್ಡ್ ಲೈಫ್ಗೆ ಜಾಕ್ಸನ್ ವೈಲ್ಡ್ ಮೀಡಿಯಾ ಅವಾರ್ಡ್ ಅಂತ ಇದೆ. ಸೊ ಇಡೀ ವೈಲ್ಡ್ ಲೈಫ್ ನ್ಯಾಚುರಲಿಸ್ಟಲ್ಲಿ ಹೈಯೆಸ್ಟ್ ಫಿಲ್ಮ್ ಮೇಕಿಂಗ್ ಅವಾರ್ಡ್ ಅದು, ಗ್ರೀನ್ ಆಸ್ಕರ್. ಹಾಂ. ಸೊ ಅದೇ ನಮ್ಮ ಕೃಪಾಕರ್ ಸೇನಾವ್ರಿಗೆ ಬಂದಿಲ್ಲ, ವೈಲ್ಡ್ ಡಾಗ್ಸ್. ಹಾಂ, ವೈಲ್ಡ್, ಕರೆಕ್ಟು. ಸೊ ನಾವು ಅವಾಗ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ನಮ್ಗೆ ಆ್ಯಕ್ಚುಲಿ ಆನೆಸ್ಟಾಗಿ ಹೇಳಬೇಕು ಅಂದರೆ ಒಂದು ಸೆಲೆಕ್ಷನ್ ಆಗ್ಬಿಟ್ರೆ ಸಾಕು, ಆಫೀಸರ್ ಸೆಲೆಕ್ಷನ್ ಆದರೆ ನಾವು ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಕನ್ನಡ ಫಿಲಮ್ ಯಾವತ್ತೂ ಅಪ್ಲೈ ಆಗಿರಲಿಲ್ಲ ಅದಕ್ಕೆ. ಯಾಕಂದರೆ ಇವನ್ ದ ಪ್ಯಾಕ್ ಅದೆಲ್ಲ ಇಂಗ್ಲೀಷೇ ಅವರೆಲ್ಲ ಮಾಡೋದು, ಕನ್ನಡದಲ್ಲಿ ಇರ್ಬೋದು, ಬಟ್ ಇದು ಮೇಡ್ ಇನ್ ಇಂಗ್ಲೀಷ್. ಹಾಂ. ಸೊ ಬಟ್ ಏನೇ ಆದರೂ ಸಬ್ಟೈಟಲ್ಲು ಅಷ್ಟು ಇಂಪ್ಯಾಕ್ಟ್ ತರಲ್ವಲ್ಲ, ನಾವೇನೇ ಒಂದು ಕನ್ನಡದಲ್ಲಿ ಬರೆದಿರೋದು. ಬಟ್ ಇದನ್ನು ಅಪ್ಲೈ ಮಾಡಿದಾಗ ಫಸ್ಟ್ ನಮ್ಗೆ ಆಫೀಸರ್ ಸೆಲೆಕ್ಷನ್ ಬಂದಾಗ ನಮಗೆ ಒಂಥರ ಹಬ್ಬ. ಗ್ರೀನ್ ಆಸ್ಕರ್ಗೆ. ಹಾಂ ಹಾಂ, ಆಫೀಸರ್ ಸೆಲೆಕ್ಷನ್ ಆಯಿತು, ವಾವ್ ಅಂತ ಹೇಳಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ನಮಗೊಂದು ಗೈಡ್ಲೈನ್ಸ್ ಇತ್ತು, ಅಂದರೆ ಇನ್ನು ಪಬ್ಲಿಕಲ್ಲಿ ಬಿಡೋಂಗಿಲ್ಲ, ಇನ್ನು ನೀವು ಅನೌನ್ಸ್ ಮಾಡೋವರೆಗೂ ಫೈನಲ್ ಅವಾರ್ಡ್ ಅಂತ. ಆವಾಗ ನಾವು ಈ ಕಾಲೇಜ್ಗಳ ಸ್ಕ್ರೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಪ್ರೈವೇಟ್ ಸ್ಕ್ರೀನಿಂಗ್ಸು ಮೌಂಟ್ಸಲ್ಲಿ ಮಾಡಿದ್ವಿ, ಎಷ್ಟೊಂದು ಕಾಲೇಜ್ಗಳಲ್ಲಿ ಮಾಡಿದ್ವಿ. ಅವಾಗ ಹುಡುಗರದು ಮಕ್ಕಳದು ಅಂದರೆ ನೋಡೋರು ರೆಸ್ಪಾನ್ಸ್ ನೋಡಿ ನಮ್ಗೆ ಗೊತ್ತಾಯಿತು, ಓಕೆ ಇದು ಅಂದರೆ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗೇ ರೆಸ್ಪಾನ್ಸ್ ಸಿಗ್ತಾಯಿದೆ. ಎಲ್ಲರೂ ಬಂದು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ, ರೆಸ್ಪಾನ್ಸ್ ಕೊಡ್ತಾರೆ. ಇದು ನೋಡಿ ನಮಗೆ ಸ್ವಲ್ಪ ಸಮಾಧಾನ ಆಯಿತು, ಓಕೆ ಏನೋ ಒಂದು ಮಾಡಿದ್ದೀವಿ, ಇದು ಅಂದರೆ ಚೆನ್ನಾಗಿ ಅನಿಸ್ತಾ ಇದೆ ಎಲ್ರಿಗೂ ಅಂತ. ಹಿಂಗೆ ಹಿಂಗೆ ಪುಷ್ ಮಾಡ್ತಾಯಿದ್ವಿ. ಅಕ್ಟೋಬರಲ್ಲಿ ಗ್ರೀನ್ ಆಸ್ಕರ್ ಫೈನಲ್ ಅವಾರ್ಡ್ದು ನಾವು ಫೈನಲಿಸ್ಟ್ ಆಗಿದ್ವಿ. ಸೊ ಎಂತಂದ್ರೆ ಎಲ್ಲ ನೆಟ್ಫ್ಲಿಕ್ಸು, BBC ಇಂಥವ್ರು ನಮ್ಮ ಕಾಂಪಿಟೇಟರ್ಸ್ ಇದ್ದಿದ್ದು. ಅದರಲ್ಲಿ PBS ನೇಚರ್ ಅಂತ ಒಂದು ಪ್ರೊಡಕ್ಷನ್ ಕಂಪ್ನಿ, ಲೈಕ್ ವರ್ಲ್ಡಲ್ಲೇ ಒಂದು ನ್ಯಾಚುರಲಿಸ್ಟೇ ಟಾಪ್ 3 ಪ್ರೊಡಕ್ಷನ್ ಹೌಸ್ ಅದು. ಅವ್ರದ್ದು ಒಂದು ಫಿಲಮ್ ಇತ್ತು, ಒಂದು 18 ಕೋಟಿ ಖರ್ಚು ಮಾಡಿ ಒಂದು ಫಿಲಮ್ ಅವ್ರದ್ದು. ಪ್ಲಸ್ ಅವರು ಒನ್ ಆಫ್ ದಿ ಸ್ಪಾನ್ಸರ್ ಕೂಡ ಆ ಫೆಸ್ಟಿವಲ್ಗೆ ಅವರು. ಹಾಗಾಗಿ ನಮಗೆ ಅಂದರೆ ಚಾನ್ಸ್ ಎಲ್ಲ ಬಿಡಿ ನಮಗೆ ಇದು ಬರೋದು ಅಂತ ಅಂದ್ಕೊಂಡು ನಮಗೆ ಅಂದರೆ ನಾವು ಫ್ಲೈ ಮಾಡೋಕ್ಕೂ ಆಗಿಲ್ಲ, ನಮ್ಗೆ ಅಷ್ಟೊಂದು ಅಫೋರ್ಡಬಲ್ನೂ ಇರಲಿಲ್ಲ. ಹೋಗಿರಲ್ಲ ನೀವು? ಹಾಂ, US ಅಲ್ಲಿ ಆಗೋದು. ಅದು ನಿಮ್ಗೆ ಕರೆಯಲ್ಲ? ಕರೆದ್ರು ಅಲ್ಲ, ಬಟ್ ಸ್ಪಾನ್ಸರ್ ಮಾಡಲ್ಲ, ಟಿಕೆಟ್ ಕೊಡ್ತಾರೆ, ಬಟ್ ನನ್ನ ವೀಸಾ ಇರಲಿಲ್ಲ ಅವಾಗ. ಆಮೇಲೆ ಅದೆಲ್ಲ ಮಾಡಿ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ನ ಕಳ್ಸೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರಿಗೆ ಸ್ಪಾನ್ಸರ್ ಮಾಡಲ್ಲ ಅವರು. ಸೊ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೋಗೋಕ್ಕೆಲ್ಲ ಅಂದ್ಕೊಂಡ್ವಿ, ಬಟ್ ವರ್ತಾ ಅಲ್ಲಿ ಹೋಗಿ ಅಂದರೆ ತುಂಬ ಅದು ಆಗಿದ್ದ ಜಾಗ ಜಾಕ್ಸನ್ ಹೋಲ್ ಅಂತ.
ಅದು ತುಂಬ ಎಕ್ಸ್ಪೆನ್ಸಿವ್ ಜಾಗ ಅದು. ನಿಮಗೆ ಹೋಗಿ ಬರೋಕ್ಕೆ 2.5 ಲಕ್ಷ ಆಗ್ತಾಯಿತ್ತು ಒಬ್ರಿಗೆ. ಸೊ ಸಿಕ್ಕಿದ್ರೆ ಓಕೆ, ಗೆದ್ದರೆ ಓಕೆ, ಗೆದ್ದಿಲ್ಲ ಅಂದರೆ ತುಂಬ ಪಿಂಚ್ ಆಗ್ಬಿಡುತ್ತೆ ಅಂತ. ಸೊ ನಾವು ಹೋಗಲಿಲ್ಲ. ನಾವು ಹಂಗೂ ಅವ್ರಿಗೆ ಕೇಳಿದ್ವಿ, ಸರ್ ನಮ್ದೇನಾದರೂ ವಿನ್ ಆಗೋ ಚಾನ್ಸಸ್ ಇದೆಯಾ, ಒಂದು ಕ್ಲೂ ಕೊಡಿ ಅಂತ. ಅವರಿಲ್ಲ, ನಮ್ಮ ಗೈಡ್ಲೈನ್ಸ್ ಪ್ರೋಟೋಕಾಲ್ ಪ್ರಕಾರ ಅದೆಲ್ಲ ಇಲ್ಲ, ಅವತ್ತೇ ನಮ್ಗೆ ಗೊತ್ತಾಗೋದು ಕೂಡ ಅಂತಲೂ ಅವ್ರು ರಿಪ್ಲೈ ಮಾಡಿದ್ರು ಇಮೇಲ್. ಬಟ್ ನಮಗೆ ಒಂದು ರಿಮೋಟ್ ಆಕ್ಸೆಸ್ ಕೊಟ್ಟಿದ್ರು. ಅಂದರೆ ಫೆಸ್ಟಿವಲ್ ಲೈವಾಗಿ ನಾವು ಕೂತ್ಕೊಂಡು ಇಲ್ಲಿಂದ ನೋಡ್ಬೋದಾಗಿತ್ತು. ಸೊ ನಮಗೆ ಇಂಡಿಯನ್ ಟೈಮ್ ಪ್ರಕಾರ ಇಲ್ಲಿ ಬೆಳಗಿನ ಜಾವ ಒಂದು 4 ಗಂಟೆಗೆ, ಅಲ್ಲಿ ಬೆಳಗ್ಗೆ ನಾವು ಇಲ್ಲಿಂದನೇ ನಮ್ಮ ಮನೆ ಹೋಮ್ ಥಿಯೇಟರ್ ಕೂತ್ಕೊಂಡು ಎಲ್ಲರೂ ಇದು ಮಾಡ್ತಾಯಿದ್ವಿ. ಬಟ್ ಜಸ್ಟ್ ಬಿಫೋರ್ ಡೇ ನಮಗೆ ಒಂದು ಮೇಲ್ ಹಾಕಿದ್ರು, ಏನಂತಂದರೆ ನೀವು ಹೆಂಗಿದ್ರು ನೀವು ಬರ್ತಾಯಿಲ್ಲ, ನೀವೊಂದು ಅಕ್ಸೆಪ್ಟೆನ್ಸ್ ವೀಡಿಯೋ ಮಾಡಿ ಕಳಿಸಿ ನಮಗೆ, ಅಕಸ್ಮಾತ್ ನೀವು ಗೆದ್ದರೆ ನಿಮ್ಮದು ವೀಡಿಯೋ ನಾವು ಪ್ಲೇ ಮಾಡ್ತೀವಿ ಅಲ್ಲಿ, ಯಾಕಂದ್ರೆ ನೀವು ಬರ್ತಾ ಇರಲ್ಲ ಅದಕ್ಕೆ. ಸೊ ಬಟ್ ನನಗೆ ಒಬ್ಬರು ಜರ್ಮನ್ ಕೊಲೀಗ್ ಒಬ್ಬರು ಇದ್ದರು, ನನ್ನ ಫ್ರೆಂಡು ಆಲಿವರ್ ಅಂತ. ಸೊ ಅವರು ವೈಲ್ಡ್ ಲೈಫ್ ಫಿಲ್ಮ್ ಮೇಕರ್, ನಾವು ಬೇರೆ BBC ಎಲ್ಲ ಶೂಟ್ ಮಾಡೋಕ್ಕೆ ಜೊತೆಲಿ ಇದ್ರು ಅವಾಗ. ಸೊ ಅವರು ನನ್ನ ಫಿಲಮ್ ಈ ಥರ ಕಾಂಪೀಟ್ ಮಾಡಿದೆ ಅಂತ ಅಂದಕ್ಕೆ ಅವ್ರು ಅಲ್ಲಿ ಬಂದಿದ್ದರು. ಅವರಿಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಸುಮ್ಮನೆ. ಅವ್ರು ನಾನು ಬರ್ತೀನಿ ಅಂತ ಅಲ್ಲಿಗೆ ಬಂದಿದ್ರು, ಜರ್ಮನಿಯಿಂದ US ಬಂದಿದ್ದರು. ಸೊ ನಾನು ಅವ್ರಿಗೆ ಹೇಳಿದೆ, ಸಾರಿ ನಾನು ಲಾಸ್ಟ್ ಮಿನಿಟ್ ಬರೋಕ್ಕಾಗ್ತಾಯಿಲ್ಲ, ಅಕಸ್ಮಾತ್ ಏನಾದರೂ ಬಂದರೆ ಪ್ಲೀಸ್ ನನ್ನ ಬದಲು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ನಾವು ಅಕ್ಸೆಪ್ಟೆನ್ಸ್ ವೀಡಿಯೋನ ಕಳಿಸಿದ್ವಿ. ಸೊ ಸುಮಾರು ಬೆಳಗಿನ ಜಾವ 4:15 ಈ ಥರ ಎಲ್ಲ ಹೇಳಿ ನೆಟ್ಫ್ಲಿಕ್ಸ್ ಇವರೆಲ್ಲ, ಆಮೇಲೆ ನಮ್ಮ ಎಲಿಫೆಂಟ್ ವಿಸ್ಪರ್ಸು ಅವ್ರು ಕೂಡ ಕಾಂಪಿಟೇಟರ್ ಆಗಿದ್ರಲ್ಲಿ. ಸೊ ಕರೆದ್ರು ನಾಮಿನೇಷನ್ಸು ಈ ಥರ ಹೀಗೆ ಅಂತೆಲ್ಲ ಕರೆದ್ಬಿಟ್ಟು ಕಪ್ಪೆ ರಾಗ ಇದೆಲ್ಲ ಕರೆದು, ಆಮೇಲೆ ದ ಫೈನಲ್ ವಿನ್ನರ್ ಈಸ್ ಕಪ್ಪೆ ರಾಗ ಅಂದ್ಬಿಟ್ರು. ನಮಗೆ ಅಂದರೆ ವಿ ಕುಡಂಟ್ ಬಿಲೀವ್, ಅಂದರೆ ನಮ್ಗೆ ಕಿರ್ಚಾಡ್ಬಿಟ್ವಿ ಅಂದರೆ. ಸೊ ಅವಾಗ ಗೊತ್ತಾಗಿದೆ. ಅವಾಗ ಅದಾಗಿ ನೈಟೆಲ್ಲ ಇದ್ದಿದ್ವಲ್ಲ ನಾವು ಕಾಯ್ಕೊಂಡು. ಸೊ ಬೆಳಗ್ಗೆಲ್ಲ ಫುಲ್ ಎಲ್ಲರೂ ಅಂದರೆ ಕನಸ ಏನು ಅಂತ ಎಲ್ಲ ಇದಾಗಿ ಮಲ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಎಲ್ಲ ಟಯರ್ಡ್ ಆಗಿದ್ವಿ, ಬೆಳಗ್ಗೆ ಮಲ್ಕೊಂಡು. ಮಧ್ಯಾಹ್ನ ಎದ್ದೇಳೋ ಅಷ್ಟರಲ್ಲಿ ಆಲ್ರೆಡಿ CM ಎಲ್ಲ ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಈ ಥರ, ಅಂದರೆ ಗ್ರೀನ್ ಆಸ್ಕರ್ ವಿನಾಯಕ್ ಕಪ್ಪೆ ರಾಗಕ್ಕೆ ಶುಭಾಶಯಗಳು ಅದು ಇದು ಅಂತ. ನಮ್ಗೆ ನ್ಯೂಸ್ ಹೆಂಗೆ ಗೊತ್ತೇ ಗೊತ್ತಿಲ್ಲ. ಸೊ CM ಟ್ವೀಟ್ ಮಾಡಿದರು, ಎಷ್ಟೊಂದು ಇವರೆಲ್ಲ ಟ್ವೀಟ್ ಮಾಡಿದರು. ಸೊ ಹಂಗೆ ಸೊ ಇದು ಫಸ್ಟ್ ಕನ್ನಡ ಟು ವಿನ್ ದಿ ಗ್ರೀನ್ ಆಸ್ಕರ್ ಅಂತ ಆಯಿತು ಫಿಲಮ್ ಇದು. ಗ್ರೀನ್ ಆಸ್ಕರ್ ಏನು ಬರುತ್ತೆ ಗ್ರೀನ್ ಆಸ್ಕರ್ ಗೆದ್ರೆ? ಏನು ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಅಷ್ಟೇ. ಇಸ್ ದೇರ್ ಎನಿ ಕ್ಯಾಶ್ ಅವಾರ್ಡ್? ಇಲ್ಲ. ಸೊ ಏನು ವೆಸ್ಟರ್ನ್ ವರ್ಲ್ಡಲ್ಲಿ ದೇ ಡೋಂಟ್ ಬಿಲೀವ್ ಇನ್ ಕ್ಯಾಶ್, ಗೋಲ್ಡ್ ಮೆಡಲ್ ಅಂತೆಲ್ಲ ಅಂದರೆ ಇದು ಕೊಡ್ತಾರೆ, ಟ್ರೋಫಿ. ಬಟ್ ಅಂದರೆ ಈಗ ಮನಿಲಿ ನಾವು ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಇದನ್ನು. ಇಂಡಿಯಾದಲ್ಲಿ ಒಂದೇ ಕಾನ್ಸೆಪ್ಟ್ ಅದು, ಅಂದರೆ ನೀವೇನು ಗೆದ್ದರೆ ಪ್ರೈಸ್ ಮನಿ ಅನ್ನೋದು, ಅಂದರೆ ಕ್ಯಾಶ್ ಮನಿ ಅಂತ ಕೊಡೋದು ಅನ್ನೋದು. ಬೇರೆ ಕಡೆ ಅದೆಲ್ಲ ಇಲ್ಲ, ಆ ಪ್ರೆಸ್ಟೀಜಿಯಸ್ ಅಷ್ಟೇ. ಈಗ ಆಸ್ಕರ್ ಗೆದ್ದವಾಗ ಏನು ಸಿಕ್ಕತ್ತೆ? ಗೌರವ ಅಷ್ಟೇ. ಸೊ ನೀವು ಕನ್ನಡದಿಂದ ಮೊಟ್ಟ ಮೊದಲ ಗ್ರೀನ್ ಆಸ್ಕರ್ ವಿನ್ನರ್. ಹೌದಾ? ವೆರಿ ನೈಸ್, ಸೂಪರ್. 6 ನಿಮಿಷ 6 ವರ್ಷ 6 ನಿಮಿಷ ಆದರೆ 6 ವರ್ಷ ಶ್ರಮ. ಕನ್ನಡದ ಮೊಟ್ಟ ಮೊದಲ ಗ್ರೀನ್ ಆಸ್ಕರ್, ಹಸಿರು ಆಸ್ಕರ್ ವಿನ್ನರು ಮೊಟ್ಟ ಮೊದಲನವರು ನಮ್ಮ ಪ್ರಶಾಂತ್ ನಾಯಕ್, ಕಪ್ಪೆ ರಾಗ ಖ್ಯಾತಿಯ ಪ್ರಶಾಂತ್ ನಾಯಕ್. ಕೃಪಾಕರ್ ಸೇನಾನಿಯವ್ರಿಗೂ ಕೂಡ ಗ್ರೀನ್ ಆಸ್ಕರ್ ಬಂದಿದೆ. ದಿ ಪ್ಯಾಕ್ ಅಂತ ಅನ್ನುವ ಸೀಳು ನಾಯಿಗಳ ಬಗ್ಗೆ ಸಾಕ್ಷಚಿತ್ರಕ್ಕೆ, ಆದರೆ ಆ ಸಾಕ್ಷಚಿತ್ರ ಮಾಡೋದು ಇಂಗ್ಲೀಷ್ ಭಾಷೆಯಲ್ಲಿ. ಅವರು ಸುಮಾರು 15 ವರ್ಷ ಕಷ್ಟಪಟ್ಟಿದ್ದಾರೆ. ಅವರು ಕೂಡ ಕನ್ನಡದ ಹೆಮ್ಮೆಯ ಪ್ರತಿಭೆ. ಅದರ ಭಾಷೆ ಇಂಗ್ಲೀಷ್ ಇದೆ, ಬಟ್ ಇವ್ರು ಮಾಡೋದು ಅಚ್ಚ ಕನ್ನಡದಲ್ಲಿ. ಬಾ ಕುಂಬಾರಬ ಅಂತ ಒಂದು ಹಾಡಿದೆ, ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಆ ಶಾರ್ಟ್ಸ್ ಎಲ್ಲ ತೆಗೆದಿದ್ದಾರೆ. ಡೀಟೇಲ್, ಮೈನ್ಯೂಟ್ ಡೀಟೇಲ್. ನಾವು ಸುಮ್ಮನೆ ದಾರಿಯಲ್ಲಿ ಗಮನಿಸಿ ಹೋಗೋದನ್ನು ಅವ್ರು ನಿಂತು ಗಮನಿಸಿ ವರ್ಷಗಟ್ಟಲೆ ಸಮಯ ತೊಗೊಂಡು ಶೂಟ್ ಮಾಡಿ ಕನ್ನಡದ ಹೆಮ್ಮೆಯ ಹುಡುಗರು, ಹೆಮ್ಮೆಯ ತಂಡ ಗ್ರೀನ್ ಆಸ್ಕರ್ ಕೊಡಿಸಿರುವಂಥದ್ದು. ಅದರ ತುಂಬ ದೊಡ್ಡ ಅವಾರ್ಡು. ತುಂಬ ಜನ ಹೇಳ್ತಾರೆ ನಮ್ದು ಆಸ್ಕರ್ಗೆ ಹೋಯ್ತು ನಾಮಿನೇಷನ್ ಅಂತ ಪೇಪರ್ ಹಾಕ್ಸ್ತಾರಲ್ಲ, ಆ ಥರ ಅಲ್ಲ. ಅವರು ಟ್ರೂ ವಿನ್ನರ್, ಇವರು ರಿಯಲ್ ವಿನ್ನರು, ಜೆನ್ಯೂನ್ ವಿನ್ನರು. ನಾವೆಲ್ಲ ಕನ್ನಡಿಗರು ಹೆಮ್ಮೆಯಿಂದ ಹೇಳಬೇಕಾದಂಥ ವ್ಯಕ್ತಿತ್ವ. ಶುಭವಾಗಲಿ ಸರ್. ಥ್ಯಾಂಕ್ ಯು ಸರ್. ಭಾಳ ಸಂತೋಷ ಆಯಿತು ಕನ್ನಡಿಗರಿಂದ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ. ನೀವೆಲ್ಲರೂ ಶುದ್ಧ ಮನಸ್ಸಿಂದ ಒಳ್ಳೆ ಮನಸ್ಸಿಂದ ಹಾರೈಸಿ ಇನ್ನೊಂದಷ್ಟು ಒಳ್ಳೆ ಕೆಲಸ ಮಾಡಲಿ ಅಂತ ಕೇಳ್ಕೊತೇನೆ. ಸೊ ಯೂಟ್ಯೂಬಲ್ಲಿದೆ ಈ ಕಪ್ಪೆ ರಾಗ ಅಂತ ಮಾಡಿದ ತಕ್ಷಣ ಬರುತ್ತೆ, ಟೈಪ್ ಮಾಡಿದ ತಕ್ಷಣ ಅದ್ಭುತವಾಗಿದೆ. ಒಂದು ಸಲ ನೋಡ್ರಿ ನಿಮ್ಗೆ ಸಮಾಧಾನ ಆಗಲ್ಲ. ಕಮ್ಮಿ ಅಂದರೆ 10 ಸಲ ನೋಡ್ತೀರಾ. ಮಕ್ಕಳಿಗೆಲ್ಲ ತೋರಿಸಿ, ಹಿರಿಯರಿಗೆ ತೋರಿಸಿ ಅಂತ ಕೇಳ್ತೀನಿ. ಎಷ್ಟು ಲಕ್ಷ ವ್ಯೂ ಆಗಿದೆ ಈಗ? ಇಲ್ಲ, ಲಕ್ಷ ಇನ್ನೂ ಆಗಿಲ್ಲ. ಅದೇ ಈ ಥರ ಫಿಲಮ್ಗಳು ರೀಚ್ ಆದಾಗ್ಲೇ ಇದಕ್ಕೆ ನಾವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲದೇ ಇರೋರು ನಾವೆಲ್ಲ. ಸೊ ಹಾಗಾಗಿ ಸ್ಲೋ ಆಗಿ ನಾವು ಹೋಗ್ತಾ ಇದೆ. ಸೊ ನೀವಂದರೆ ನಿಮ್ಮ ಸಬ್ಸ್ಕ್ರೈಬರ್ಸಿಂದ ಜಾಸ್ತಿ ಆ ಥರ ಆಗ್ಬೋದು. ಕಪ್ಪೆ ರಾಗ ದಯಮಾಡಿ ನೋಡಿ, ಯೂಟ್ಯೂಬಲ್ಲಿದೆ, ಮಿಸ್ ಮಾಡದೆ ನೋಡಿ. ಅದನ್ನು ಹೆಚ್ಚು ಜನ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಆ್ಯಂಡ್ ಇನ್ನೂ ಹೆಚ್ಚು ಜನ ನೋಡಿ. ಅವ್ರು ಓದಿದ್ದು BBM, ಓದಿದ್ದು ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಎಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಎಲ್ಲಿ ದಾಂಡೇಲಿಯ ಕಾಡು, ಎಲ್ಲಿ ಬಂಡೀಪುರದ ಕಾಡು, ಎಲ್ಲಿ ಗ್ರೀನ್ ಆಸ್ಕರು. ಅಂದರೆ ಅವ್ರು ಓದಿದ್ದೆ ಆಗಬೇಕು ಅಂತ ಇಲ್ಲದೇ ಇರೋ ಸಂದರ್ಭದ ಇನ್ನೊಂದು ಉದಾಹರಣೆ. ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್.
ಇದನ್ನು ಗುರ್ತಿಸಿಕ್ಕೆ ಮತ್ತು ಕಪ್ಪೆ ರಾಗನ ಜಗತ್ತು ಕೇಳ್ತಾರೆ. ಚೇಚೆ ದೊಡ್ಡ ಮಾತದು. ತುಂಬ ದೊಡ್ಡ ಪ್ರತಿಭಾವಂತರು ಅವರು. ಇನ್ನೊಂದಷ್ಟು ಒಳ್ಳೆ ಕೆಲಸ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವ್ರ ಜೊತೆ ಇನ್ನೊಂದು ಸರಣಿ ಮಾಡೋಣ. ಇಲ್ಲೆಲ್ಲ ಮಳೆ ಬರಲಿ, ನಾವು ಮತ್ತೆ ದಾಂಡೇಲಿ ಬಂಡೀಪುರದ ಕಾಡೆಲ್ಲ ಓಡಾಡಿ ಅವ್ರ ಹತ್ರ ತುಂಬ ಮಾಹಿತಿ ಇದೆ, ಅದನ್ನು ಕಲೆ ಹಾಕೋಣ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.